ವಾಸಿನ್ಮಯಿ, ರೇಣುಕಾದೇವಿ, ವಿದ್ಯಾ, ಕೌಶಿಕ್. ಶುರು ಮಾಡೋಣ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಮಿದಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇದ್ಯೋ ವದೇತ್ ತಸ್ಯ ನಿಸರ ದೇವಾನಿ ಜಂಗಗನ್ಯಾ ಪ್ರಭಾಗವತ್ ಅಭ್ರಮಂ ಬಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಕ್ತೀರ್ಮಾಣೈರಖಂಡಿತೈಃ ಗುರುಭಾವಂ ಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ಸಂಬಂಧೇ ನೃಸಿಂಹತೀರ್ಥನಿಲಯಂ ಶ್ರೀ ವ್ಯಾಸರಾಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅರ್ತಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥ ಗಜಕೇಸರಿ ಶ್ರೀ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಕಾಕರಾಣಕಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಭಕ್ತಾನಾಂ ಮಾನಸಾಂ ಭೋಜಬಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಪ್ರಣಮತ್ ಕಾಮಧೇನುಂ ಚ ಭಜಸ್ವರತ ರೂಪಮಂ ಶ್ರೀ ಭವಬೋಧ ಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಜಪಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆಪಾದಮೌಲಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹೋದ ವಾರ ಪುರಂದರದಾಸ ನೋಡಿದೇವಲ್ಲ, ಈ ವಾರ ಇದು ಕೇಳೋಣವ. ಹರಿನಾಮ ಸಂಕೀರ್ತನ ಮಹಿಮಾ. என்ன பண்ண போறோம்? ಹರಿನಾಮ ಸಂಕೀರ್ತನ. ಹರಿನಾಮ ಸಂಕೀರ್ತನ ಅಂದ್ರೆ ಏನು அப்படின்னா என்ன? ಯಾರು சொல்லுவாங்க? ದೇವ್ರ ಮೇಲೆ ಹಾಡು ಹೇಳೋದು. ದೇವ್ರ ಮೇಲೆ ಹಾಡು ಹೇಳೋದು. ಹಾಡು ಹೇಳೋದು ಮಾತ್ರವಾ? ದೇವರ ಹೆಸರು ಹೇಳೋದು. ದೇವರ ಹೆಸರು ಹೇಳೋದು. ದೇವರ ಹೆಸರು ಹೇಳೋದು. ಸರಿ. ಹರಿನಾಮ. ಹರಿನಾಮ ಅಂದ್ರೆ ಏನು? ಹರಿಬಾದ್ ಯಾರು? ಶ್ರೀಹರಿ, ನಾರಾಯಣ. ನಾರಾಯಣ. ಸಂಕೀರ್ತನ ಅಂದ್ರೆ ಇಟ್ ನೀಡ್ ನಾಟ್ ಬಿ ಜಸ್ಟ್ ಕೀರ್ತನ. ಕೀರ್ತನ ಅಂದ್ರೆ ಓನ್ಲಿ ಸಂಗೀತ ಅಂತ ಅರ್ಥ ಇಲ್ಲ. ಇಟ್ ಕ್ಯಾನ್ ಬಿ ಈವನ್ ಸಿಂಪಲ್ ಚಾಂಟಿಂಗ್. ಏನು? ಸಿಂಪಲ್ ಚಾಂಟಿಂಗ್ ಆಲ್ಸೋ ಸಂಕೀರ್ತನ, ಕೀರ್ತನ. ಓಕೆವಾ? ನವವಿಧ ಭಕ್ತಿ ಇದೆ. ಏನೇನ್ ಭಕ್ತಿ? ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಏನೇನ್ ಭಕ್ತಿ? 9 ವಿಧವಾದ ಭಕ್ತಿ. 9 ಟೈಪ್ಸ್ ಆಫ್ ಭಕ್ತಿ. ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಸರಿಯಾ? ಇದರಲ್ಲಿ ಫಸ್ಟ್ ಭಕ್ತಿ ಏನು? ವಾಟ್ ಇಸ್ ದ ಫಸ್ಟ್ ಟೈಪ್ ಆರ್ ಎಂಟ್ರಿ ಟು ಭಕ್ತಿ? ಸಂಗೀತ. ನಾ ಹೇಳಿದ ಲಿಸ್ಟ್ ಅದು ಫಸ್ಟ್ ಬಂತು. ಟೈಪ್ ಮಾ ಶ್ರವಣಂ. ಶ್ರವಣಂ ಈಸ್ ಎಂಟ್ರಿ ಟು ಭಕ್ತಿ. ಓಕೆವಾ? ಸೊ ನೆಕ್ಸ್ಟ್ ಸ್ಟೇಜ್ ಏನು? ಕೀರ್ತನಂ. ವಾಟ್ ಎವರ್ ಯು ಲಿಸನ್ ಯು ಹ್ಯಾವ್ ಟು ರಿಪೀಟ್. ದಟ್ ಇಸ್ ಅದ ಕೀರ್ತನಂ ಅಂತ ಹೆಸರು. ನಾವೇನ್ ಕೇಳಿದ್ದೇವೋ ಅದನ್ನ ಹೇಳಬೇಕು. ಅದುವೇ ಕೀರ್ತನಂ. ಸರಿಯಾ? ಈಗ ಕೀರ್ತನಂ ಅಂದ್ರೆ ಏನು? ಈಗ ಭಗವನ್ ನಾಮ ಸಂಕೀರ್ತನಂ ನಾವ್ ಹೇಳಿದೆವು. ಇಟ್ ಕ್ಯಾನ್ ಬಿ ನಾಟ್ ಓನ್ಲಿ ಜಸ್ಟ್ ಏನು ಸಂಗೀತ ಇಲ್ಲ, பகவன் நாமோட சாண்டிங், பகவானுடைய நாமத்தை சொல்றதும் கூட அது கீர்த்தனம். சரியா? ಸೊ ಇನ್ ವಿಚ್ ಏನ್ ಜನ್ಮದಲ್ಲಿ ಕೀರ್ತನ ಮಾಡ್ಲಕ್ಕೆ ಸಾಧ್ಯ? ಕ್ಯಾನ್ ವಿ ಡೂ ಇನ್ ಬೆಕ್ಕ ಹುಟ್ಟಿದ್ರೆ ಮಾಲಕವಾದ ಪೂರ್ಣೈ ಪಣ್ಣುಮ ಕ್ಯಾಟ್ ಡಾಗ್ ಮನುಷ್ಯರ ಹುಟ್ಟಿರ ನಾವು ಹುಟ್ಟಿರ. ಸೊ ನರಜನ್ಮ ಬಂದಾಗ, ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ. ದಾಸರು ಏನ್ ಹೇಳಿದ್ರು? ನರಜನ್ಮ ಬಂದಾಗ, ನಾಲಿಗೆ ಇರುವಾಗ. ದಟ್ ಇಸ್ 2 more ಕಂಡೀಷನ್ಸ್ ಅಪ್ಲೈ ಮಾಡಿದ್ದಾರೆ. ಒನ್ ಈಸ್ when you are getting narajanma, another one is when you have your tongue active. Okay va? After 100 years ella some edo due to some other disease ಬಾಯಿ ಮಾತಾಡಕ್ಕೆ ಬರಲಿಲ್ಲ, ನಾಲಿಗೆ ಇರುವಾಗ ನಾಲಿಗೆ ಕೆಲಸ ಮಾಡಲ್ಲ, then what?
ಏನ್ ಇಂಪ್ಯಾಕ್ಟ್ ಏನು? ಏನ್ ಸಾಧ್ಯ ಇಲ್ಲ. ಸೊ ನರಜನ್ಮ ಬಂದಾಗ, ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಸೊ ಗಿಫ್ಟೆಡ್ ಜನ್ಮ ನರಜನ್ಮ. ಇನ್ ಆ ಒಂದೇ ಜನ್ಮದಲ್ಲಿ ಮಾತ್ರ ಏನ್ ಸಾಧ್ಯ? ಸಂಕೀರ್ತನ ಸಾಧ್ಯ, ಭಗವನ್ನಾಮ ಸಂಕೀರ್ತನ ಸಾಧ್ಯ. ಸರಿಯಾ? ಸೊ ಭಗವನ್ನಾಮ ಸಂಕೀರ್ತನ ಅಂದ್ರೆ ಏನು? ಜಸ್ಟ್ ಚಾಂಟಿಂಗ್ ಇನ್ ಎನಿ ಫಾರ್ಮ್, ದ ಚಾಂಟಿಂಗ್ ಇನ್ ಸಂಗೀತ ಫಾರ್ಮ್ ಆರ್ ಈವನ್ ಸಿಂಪಲ್ சாண்டிங். பகவன் நாம ஏடோது சொல்றதே கீர்த்தனம். பகவன் நாமத்தை சொல்றது மாத்திர கீர்த்தனமா? கீர்த்தன பக்தியிಲಿ ಭಗವಾನುடைய ನಾಮ ಮಾತ್ರ ಇಲ್ಲ, ಗುಣ, ಭಗವಂತನ ರೂಪ, ಭಗವಂತನ ಕಾರ್ಯ. ಏನೇನು? ಭಗವಂತನ ನಾಮ. ವಾಟ್ ಕ್ಯಾನ್ ಬಿ ಚಾಂಟ್? So you can chant about What? qualities of Bhagavan, Sri Vishnu. Okay. ವಿಷ್ಣು ಮಾತ್ರ ಇಲ್ಲ, ಗುರುಗಳ ಬಗ್ಗೆ ಹೇಳಿದ್ರು ಅದನ್ನು ಕೀರ್ತನೆ, ದೇವತೆಗಳ ಬಗ್ಗೆ ಹೇಳಿದ್ರು ಕೀರ್ತನೆ. ಬಟ್ ಏನ್ ಮಾಡಿದ್ರೆ ಎಲ್ಲನೇ ಯಾರಿಗೆ ಹೋಗಿ ಸೇರತ್ತೆ? ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಶ್ರೀ ಕೇಶವಂ ಪ್ರತಿಗಚ್ಚತಿ. ಒಂದು ಶ್ಲೋಕ ಇದೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ. ಆಕಾಶದಿಂದ ಬರ ಮಳೆ ನೀರು ನದಿಯಲ್ಲಿ ಹೋಗಿ ಸೇರತ್ತೆ. ಇಲ್ಲ ಸಾಗರದಲ್ಲಿ ನದಿಯಲ್ಲಿ ಹೋಗಿ ಸೇರತ್ತೆ. ಆ ನದಿ ನೀರಲ್ಲಿ ಹೋಗುತ್ತೆ ಫೈನಲಿ ಸಾಗರದಲ್ಲಿ. ಸೊ ಎಲ್ಲ ನದಿ ನೀರಲ್ಲಿ ಸೇರತ್ತೆ ಸಾಗರದಲ್ಲಿ. ಸೊ ಸಿಮಿಲರ್ಲಿ ವಾಟ್ ಎವರ್ ದ ಚಾಂಟಿಂಗ್ ವಿ ಡೂ ಆನ್ ರುದ್ರ, ಪಾರ್ವತಿ, ಇಂದ್ರ, ವಿಘ್ನೇಶ್ವರ, ಗುರುಗಳು ಎಲ್ಲನೇ ಸರ್ವದೇವ ನಮಸ್ಕಾರ ಶ್ರೀ ಕೇಶವಂ ಪ್ರತಿಗಚ್ಚತಿ. ಸೊ ಸಂಕೀರ್ತನ ಅಂದ್ರೆ ಏನು? ದ ಸಂಕೀರ್ತನ ಅಬೌಟ್ ಹರಿ, ಹರಿ ಸಂಕೀರ್ತನ. ಆಲ್ ಅದರ್ ಕೀರ್ತನ ಆಲ್ಸೋ ನಥಿಂಗ್ ಬಟ್ ಸಂಕೀರ್ತನ, ಹರಿ ಸಂಕೀರ್ತನ. ಯಾಕಂದ್ರೆ ಯಾರ ಬಗ್ಗೆ ಹೇಳಿದ್ರು ಯಾರದ್ದು போய் ಸೇರಿದೆ எல்லாமே ಶ್ರೀಹರಿಗೆ போய் ಸೇರಿದೆ. ಓಕೆವಾ? ಸೊ ವೆನ್ ಯು ಆರ್ ಪವರಿಂಗ್ ವಾಟರ್, ನೀರ್ ಹಾಕ್ತಾರೆ ಗಿಡಕ್ಕೆ, ಗಿಡ ಮೇಳಂದ ನೀರ್ ಸುರಿತಾನ ಒಬ್ಬ. ಓಕೆವಾ? ನಾವು ಬೆಳ್ತಾನ ಎಲೆ ಎಲ್ಲ ನೀರ್ ಹಾಕ್ತಾನೆ, ಅಲ್ಲಿರೋ ಹೂವಿ ಎಲ್ಲ ನೀರ್ ಹಾಕ್ತಾನೆ, ಕಾಯಿ ಎಲ್ಲ ನೀರ್ ಹಾಕ್ತಾನೆ, ಹಣ್ಣಿ ಎಲ್ಲ ನೀರ್ ಹಾಕ್ತಾನ ಅಂತ ಹಾಕಿದ. ಇನ್ನೊಬ್ಬ ಡೈರೆಕ್ಟ್ ಬುಟದಲ್ಲಿ ಹಾಕಿದ, ಇಲ್ಲಿ ರೂಟ್ ಕಲಗೆ. ಎರಡನೇ ಎಲ್ಲಿಯೂ ಸೇರತ್ತೆ. ಅದಕ್ಕೆ ರೂಟ್ ಈಸ್ ನಥಿಂಗ್ ಬಟ್ ಶ್ರೀಹರಿ. ಸರಿ, ಈಗ ಎಲೆಯ ಒಬ್ಬ ರೂಟಿಯೇ ನೀರ್ ಹಾಕಿದ, ಎಲೆ ಕಾಯಿ ಹಣ್ಣು ಎಲ್ಲ ರೀಚ್ ಆತೀಯಲ್ವಾ ನೀರು, ಎನರ್ಜಿ ಸತ್ಯ. ಬಟ್ ಡೈರೆಕ್ಟ್ ಎಲೆಯವೇ ನೀರ್ ಹಾಕಿದ, ಡೈರೆಕ್ಟ್ ಎಲೆ ನೀರ್ ಕುಡಿತೀಯಾ, ಹಣ್ಣು ನೀರ್ ಕುಡಿತೀಯಾ, ಕಾಯಿ ನೀರ್ ಕುಡಿತೀಯಾ? ಇಲ್ಲ, ರೂಟ್ ಥ್ರೂ ರೂಟ್ ಇಟ್ ಟೇಕ್ಸ್ ಫುಡ್, ಮಿನರಲ್ಸ್ ಇದು ಆಗುತ್ತೆ. ಸೊ ನಾವು ಡೈರೆಕ್ಟ್ ವಿಘ್ನೇಶ್ವರಿ ಪೂಜೆ ಮಾಡಬಹುದು, ಲೈಕ್ ಪವರಿಂಗ್ ವಾಟರ್ ಆನ್ ಲೀವ್. ಬಟ್ ವಿಘ್ನೇಶ್ವರ ವಿಲ್ ನಾಟ್ ಗಿವ್ ಫಲ directly, or even if Vigneshwara is giving power pala, it is again who is giving actually the power pala result? Sri Hari. Who is accepting the puja? Again ನೀರ್ ಕೊಡೋದು ಯಾರು? ರೂಟ್. ಸಿಮಿಲರ್ಲಿ ಎಲೆ ನೀರ್ ಹಾಕಿದ್ರು ರೂಟೇ ನೀರ್ ಕುಡಿತೆ, ರೂಟಿಗೆ ನೀರ್ ಹಾಕಿದ್ರು ರೂಟೇ ನೀರ್ ಕುಡಿತೆ. ಬಟ್ ಫಲ ಯಾರಿಗೆ ಕೊಡುತ್ತೆ? ಎಲೆಗೆ ಫಲ ಬೇಕು ಅಂದ್ರೆ ಎಲೆನೇ ಯಾರು ಹೋಗಿ ಸೇರ್ಬೇಕು? ರೂಟ್ ಅಂತ ಸೇರಬೇಕು. ಅರ್ಥ ಆಯ್ತಾ? ಸೊ ಟೂ ಎಕ್ಸಾಂಪಲ್, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಒಂದು ಎಕ್ಸಾಂಪಲ್. ಎಲೆ ಕಾಯಿ ಹಣ್ಣಿ ನೀರ್ ಹಾಕಿದ್ರು ರೂಟ್ ಇಂದ ಹೋಗುತ್ತೆ, ರೂಟಿಯೇ ನೀರ್ ಹಾಕಿದ್ರು ರೂಟ್ ಇಂದ ಹೋಗುತ್ತೆ. ಸೊ ಇದರಿಂದ ಹರಿನಾಮ ಸಂಕೀರ್ತನ ಎಂಬುದು, ಹರಿಪೂಜೆ ಎಂಬುದು ದೇವರ ಗುಣಗಳು ಇಲ್ಲ ಮಾತ್ರ ಇಲ್ಲ, ದೇವತೆಗಳ ಗುಣಗಳು, ಗುರುಗಳ ಗುಣಗಳು ಕ್ವಾಲಿಟೀಸ್. ಕ್ವಾಲಿಟೀಸ್ ಏನು? ಗುಣಗಳಂದ್ರೇನು? ಒಬ್ಬರ ಬಗ್ಗೆ ಇಸ್ ಅಟ್ರಿಬ್ಯೂಟ್ಸ್, ಇಸ್ ಕ್ವಾಲಿಟೀಸ್. ಏನದು? ಅವರು ಎಷ್ಟು ಒಲ್ಲವರು, ಎಷ್ಟು ದಯಾಳು, ಓಕೆವಾ? ಹಿಂಗ ಒಬ್ಬರೊಬ್ಬರಿಗೆ ಹೇಳ್ತೇವೆ ಅಲ್ವಾ? ಅದು ಗುಣಗಳು, ಒಬ್ಬರ ಕ್ವಾಲಿಟೀಸ್. ರೂಪಗಳು, ಏನ್ ಲಕ್ಷಣವಾಗಿದ್ದಾರೆ, ಏನೇನು ಆಭರಣ ಹಾಕಿದ್ದಾರೆ, ಏನೇನು ಆಯುಧಗಳನ್ನ ಇಟ್ಟುಕೊಂಡಿದ್ದಾರೆ,
ಏನೇನು ವಸ್ತ್ರಗಳು ಹೆಂಗಿದೆ, ಅವ್ರ ಕಣ್ಣೆ ಹೆಂಗಿದೆ, ಮೂಗು ಹೆಂಗಿದೆ, ಕಿವಿ ಹೆಂಗಿದೆ, ಬಾಯಿ ಹೆಂಗಿದೆ ಅಂತ ಹೇಳ್ತೇವಲ್ಲ, ಇದು ರೂಪ ವರ್ಣನೆ. ಗುಣಗಳ ವರ್ಣನೆ ಅಂದರೆ ಕ್ವಾಲಿಟೀಸ್. ಕಾರ್ಯಗಳ ವರ್ಣನೆ ಅಂದರೆ ದೇರ್ ಆಕ್ಟಿವಿಟೀಸ್. ಇದರಲ್ಲಿ ದೇವರು ಎಷ್ಟು ಅನಂತ ರೂಪ, ಇನ್ಫಿನಿಟ್. ಎಷ್ಟು ಕಾರ್ಯಗಳು ಮಾಡ್ತಾರೆ? 10, 100, 1000, lakhs, crore, ಅನಂತ, ಇನ್ಫಿನೈಟ್ ಕಾರ್ಯಗಳು, ಅನಂತ ರೂಪಗಳು. ಎಷ್ಟು ಗುಣಗಳಿದೆ? ನಮ್ಮ ತಕೊಂಡ್ರೆ ಎಲ್ಲ ನಂಗೆ ಕೋಪ ಬರುದು, ಓಕೆ, ಒಂದು ಗುಣ. ನಾ ಎಲ್ಲರಿಗೂ ಹೆಲ್ಪ್ ಮಾಡುವೆ, ನಂಬರ್ 2, 2 ಗುಣ. ಎಣಿಸ್ಬಹುದು 3, 4, ಐ ಹ್ಯಾವ್ 5 ಗುಡ್ ಕ್ವಾಲಿಟೀಸ್. ಎಷ್ಟು ಗುಡ್ ಕ್ವಾಲಿಟೀಸ್ ಇದೆ ಭಗವಂತನಲ್ಲಿ? ಅನಂತ ಗುಣಗಳು. ಎಷ್ಟು ಬ್ಯಾಡ್ ಕ್ವಾಲಿಟೀಸ್ ಇದೆ ನಮಗೆ? ಓಕೆ, ನಾ ಲೇಸಿನೆಸ್ ಆದ್ದಾನೆ, ಪಂಕ್ಚುವಾಲಿಟಿ ಇಲ್ಲ. ಈತೆ ನಾವು ಕ್ಲಾಸ್ ನೋಡಿ ನಾನೇ ಲೇಟಾಗಿ ಜಾಯಿನ್ ಮಾಡಿದೆ, ಪಂಕ್ಚುವಾಲಿಟಿ ಇಲ್ಲ ಹೇಳ್ತೇವಲ್ಲ. ಸೊ ಎಷ್ಟು ಬ್ಯಾಡ್ ಕ್ವಾಲಿಟೀಸ್ ಇದೆ ಭಗವಂತನಲ್ಲಿ? ದೋಷಗಳು, ಎಷ್ಟು ದೋಷಗಳಿದೆ? 0. ಸೊ ಅನಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಸರ್ವ ದೋಷ ದೂರ. ದೂರ ಅಂದ್ರೆ ದೋಷಗಳಿಂದ ದೂರ. ಈಸ್ ಅವೇ ಫ್ರಮ್ ಆಲ್ ಬ್ಯಾಡ್ ಕ್ವಾಲಿಟೀಸ್. ಅಂಡ್ his ability is to nullify bad qualities. ಎದಕ್ಕೆ? ನಾವು ಮಾಡಬಹುದಲ್ಲ. I prefer to be having only good qualities. I prefer to have no bad qualities. Possible? I want to gain this. Possible? ನನಗೆ ಬೇಕು ಅಂತ ಹೇಳ್ತಾನೆ. ಸಾಧ್ಯವಾ? ಎದಕ್ಕೆ ಸಾಧ್ಯ ಇಲ್ಲ? Say I want to avoid to be laziness. Laziness ಇರಕೂಡದು ಅಂತ ನೆನೆಸ್ತಾನೆ. I am trying my level best, but still I am not able to reach my goal. ಎದಕ್ಕೆ? ಯಾತಕ್ಕೆ? I am not independent. ಓಕೆವಾ? ನಾವು ಸ್ವತಂತ್ರರಲ್ಲ, ಅಸ್ವತಂತ್ರರು. ಏನು? ಸ್ವತಂತ್ರರು. ಯಾರು ಸ್ವತಂತ್ರ? ಸೊ ಹಂಗೆ ಸ್ವತಂತ್ರವಾಗಿದ್ದಿದ್ರೆ ಏನಾಗಿರೋದು? I could have achieved all good qualities. I could have get rid of all bad qualities. ಅದು ಯಾರಿಂದ ಸಾಧ್ಯ? ಶ್ರೀಹರಿ ಒಬ್ಬನೇ. ಸರಿಯಾ? ಲಕ್ಷ್ಮೀ ತಿರುನು ಒಂದು ದೋಷ ಇದೆ. ಏನ್ ದೋಷ? ಶಿ ಇಸ್ ಇಂಡಿಪೆಂಡೆಂಟ್ ಇಲ್ಲ, ಶಿ ಇಸ್ ಡಿಪೆಂಡೆಂಟ್ ಬ ದೋಷ ಇದೆ. ಶಿ ಇಸ್ ಡಿಪೆಂಡೆಂಟ್ ಆನ್ ಶ್ರೀಹರಿ. ಓಕೆವಾ? ಅದು ಒಂದು ದೋಷ. ಸೊ ಎಲ್ಲಾ ದೋಷನೂ ಇಲ್ಲದವರು ಯಾರು? ಶ್ರೀಹರಿ. ಸೊ ಇನ್ಫಿನೈಟ್ ಗುಣಗಳು, ಅನಂತ ಗುಣಗಳು, ಅನಂತ ನಾಮಗಳು. ಎಷ್ಟು ನಾಮಗಳಿದೆ ದೇವರಿಗೆ? 1010 ದಶಾವತಾರ ನಾಮ, 24 ಕೇಶವಾದಿ ನಾಮಗಳು, ಆಮೇಲೆ ಅಜಾದಿ ನಾಮಗಳು, ವಿಶ್ವಾದಿ ಸಹಸ್ರನಾಮಗಳು. ಅಷ್ಟೇವಾ? ಇಲ್ಲ, ಅನಂತ ನಾಮಗಳು. ಸೊ ಅನಂತ ನಾಮಗಳಿದೆ, ಅನಂತ ಗುಣಗಳಿದೆ, ಅನಂತ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಅನಂತ ರೂಪಗಳನ್ನ ತಾಳಿದ್ದಾರೆ. ಸೊ ಚಾಂಟಿಂಗ್ ಅಂಡ್ ಡೂಯಿಂಗ್ ಕೀರ್ತನ ಆಫ್ ಅನಂತ ಗುಣಗಳು, ಅನಂತ ಕಾರ್ಯಗಳು, ಅನಂತ ರೂಪಗಳು, ಅನಂತ ನಾಮಗಳು ಈಸ್ ಹರಿನಾಮ ಸಂಕೀರ್ತನ. ಬಟ್ ಇಸ್ ಇಟ್ ಪಾಸಿಬಲ್ ಟು ಡೂ ಅನಂತ ರೂಪಗಳು? ಪಾಸಿಬಲ್ ನಮಗೆ? ಇಲ್ಲ. ಯಾತಕ್ಕೆ? ಈವನ್ ಲಕ್ಷ್ಮಿ ಡಸನ್ ನೋ ಅಬೌಟ್ ಶ್ರೀಹರಿ 100%. ದೇವರಿಗೆ ಆ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಲಕ್ಷ್ಮಿಯೇ ಪೂರ್ತಿಯಾಗಿ ಗೊತ್ತಿಲ್ಲ. ದೇವರೋಡ ಅನಂತ ರೂಪಗಳನ್ನ, ಅನಂತ ಕಾರ್ಯಗಳನ್ನ, ಅನಂತ ಗುಣಗಳನ್ನ, ಅನಂತ ನಾಮಗಳನ್ನ ಪೂರ್ತಿಯಾಗಿ ತಿಳಿದವರು ಯಾರಿಲ್ಲ. ತಿಳಿದವರು ಯಾರಿಲ್ಲ ಅಂತಿಲ್ಲ. ಓಕೆವಾ? ಡೋಂಟ್ ಮಿಸ್ಟೇಕ್ ಇಟ್ ಡಿಫರೆಂಟ್ಲಿ. ಓಕೆ, ನೋ ಒನ್ ನೋಸ್ ಇಲ್ಲ, ನೋ ಒನ್ ನೋಸ್ ಕಂಪ್ಲೀಟ್ಲಿ, ಬಟ್ ಎವ್ರಿ ಒನ್ ನೋಸ್ ಅಕಾರ್ಡಿಂಗ್ ಟು ದಯರ್ ಏನು ಯೋಗ್ಯತಾ. ಸೊ ತುಂಬಾ ತಿಳಿದವರು ಯಾರು? ಲಕ್ಷ್ಮಿ. ಅದಕ್ಕೆ ಮೇಲೆ ತಿಳಿದವರು ಬ್ರಹ್ಮವಾಯುದೇವರು. ಸೊ ದರ್ ಇಸ್ ಅ ತಾರತಮ್ಯ. ಕ್ಲಿಯರಾ? ಇದರದ್ದು ಡೌಟ್ ಇದೆಯಾ ಈವರೆಗೆ? ಡೌಟ್ இருக்கா ಸಂಧ್ಯಾ? ಇಲ್ಲ ಅಂಕಲ್. ಇದುವೇ ಹರಿನಾಮ ಸಂಕೀರ್ತನ. ಈ ಹರಿನಾಮ ಸಂಕೀರ್ತನ ಏನ್ ತಿಳ್ಕೊಂಡ್ರ?
So when I describe about Gunagada of Ramachandra Murthy, Rama is so soft. Okay, he sacrifices everything. He's ready to sacrifice. He's ready to help. He's so obedient. He's giving so respect to his parents. ಎಲ್ಲ ಹೇಳ್ತೇವಲ್ಲ, ಇದುಗಳು ಹರಿನಾಮ ಸಂಕೀರ್ತನ. ರಾಮದೇವರು ಏನ್ ಮಾಡಿದ್ರು? ಪಿತೃವಾಕ್ಯ ಪರಿಪಾಲನ, ಸ್ನೇಹಿತ ಭಾವ, ವಿನಯ, ಗುರುಭಕ್ತಿ, ಪ್ರಜೆಗಳ ಮೇಲ ಕಾರುಣ್ಯ, ವಾತ್ಸಲ್ಯ ಎಲ್ಲ ಹೇಳ್ತವರು. ಇದೆಲ್ಲ ಗುಣಗಳು. ಇದು ಕೀರ್ತನ. ಇಲ್ಲ ಭಗವಂತ ನಾಮಗಳು: ರಾಮ, ಕೃಷ್ಣ, ಮಚ್ಚ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಭಾರ್ಗವ, ರಾಮ, ಕೃಷ್ಣ, ಬೌದ್ಧ, ಕಲ್ಕಿ, ಭಗವಂತನ ನಾಮಗಳು ಹೇಳಿದ್ದೆವು. ಇದು ಕೀರ್ತನ. ಭಗವಂತನ ರೂಪಗಳು ಅಂದ್ರೆ ಇದೆ, ನಾಮಗಳೇ ರೂಪಗಳು ಅಲ್ಲವಾ? ಅನಂತ ರೂಪಗಳು. ಆ ರೂಪಕ್ಕೂ ಒಂದೊಂದು ರೂಪಕ್ಕೂ ಒಂದು ಹೆಸರು, ನಾಮಗಳಿದೆ. ಅನಂತ ಕಾರ್ಯಗಳು: ದೇವರು ಸೃಷ್ಟಿ ಮಾಡ್ತಾರೆ, ದೇವರು ಲಯ ಮಾಡ್ತಾರೆ, ದೇವರು ಸ್ಥಿತಿ ಪಾಲನ ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ. 3 ಹೇಳಿದ್ದೇವೆ. ಇಷ್ಟನೆಯ? ಇನ್ನು ಒಳಗೆ when you double click ಸೃಷ್ಟಿ, it has so many activities. when you double click ಸ್ಥಿತಿ, ಹೆಂಗ ರಕ್ಷಣೆ ಮಾಡ್ತಾರೆ, it has so many activities. when you double click ಲಯ, again it will expand. so many activities. ಸೊ ಅನಂತ ಕಾರ್ಯಗಳನ್ನ ಎಕ್ಸ್ಪ್ಲೈನ್ ಮಾಡಿದರೆ, that is also called to be ಹರಿನಾಮ ಸಂಕೀರ್ತನ. ಸೊ ಭಗವಂತನ ರೂಪಗಳು, ನಾಮಗಳಿಲ್ಲ, ರೂಪಗಳಿಲ್ಲ, ನಾಮಗಳು, ಕಾರ್ಯಗಳು, ಗುಣಗಳು ವರ್ಣನ ಮಾಡಿ ಅದೇ ಹರಿನಾಮ ಸಂಕೀರ್ತನ. ಹರಿನಾಮ ಸಂಕೀರ್ತನ ಏನು ತಲಕ ನೋಡ್ರಿ. ಇದು ಯಾರು ಹೇಳ್ಬೇಕು? ಯಾರು ಹೇಳಬೇಕು? ಮನುಷ್ಯರಾದ ಎಲ್ಲರನ್ನೇ ಹೇಳಬೇಕು. ಮನುಷ್ಯರು ಮಾತ್ರ ಹೇಳಿದ್ದಾರೆಯಾ? ಯಾರೆಲ್ಲ ಹೇಳಿದ್ದಾರೆ? ಸರಿ, ಹರಿನಾಮ ಸಂಕೀರ್ತನ ಯಾವಾಗ ಹೇಳಬೇಕು? ಎಸ್ಪೆಷಲಿ ಕಲಿಯುಗದಲ್ಲಿ ಮುಖ್ಯವಾಗಿ ಹೇಳಬೇಕು. ಯಾತಕ್ಕೆ? ಕಲಿಯುಗದಲ್ಲಿ ಒಂದು ದೊಡ್ಡ ಗುಣ ಇದೆ. ಕಲಿಯುಗದಲ್ಲಿ ಎಷ್ಟಿದೆ? ಎಕ್ಸ್ಪ್ಲೈನ್ಡ್ ಇನ್ ಯುಗಾದಿ. ಎಷ್ಟು ಪರ್ಸೆಂಟೇಜ್ ಪುಣ್ಯ, ಎಷ್ಟು ಪರ್ಸೆಂಟೇಜ್ ಪಾಪ ಕಲಿಯುಗದಲ್ಲಿ? ಕೃತಯುಗದಲ್ಲಿ ಎಷ್ಟು ಪರ್ಸೆಂಟೇಜ್ ಪುಣ್ಯ, ಎಷ್ಟು ಪರ್ಸೆಂಟೇಜ್ ಪಾಪ? ಕೃತಯುಗದಲ್ಲಿ 100 0 ಪಾಪ. ಆಮೇಲೆ 75-25 ತ್ರೇತಾಯುಗದಲ್ಲಿ. ನಮ್ಮ ದ್ವಾಪರ ಯುಗದಲ್ಲಿ 50-50. ಕಲಿಯುಗದಲ್ಲಿ 25 ಪುಣ್ಯ, 75 ಪಾಪ. ಆಮೇಲೆ ಏನಾಗ್ತ? ಇಟ್ ಲೀಡ್ಸ್ ಟು 0. ನೀವೆಲ್ಲ ಮ್ಯಾಕ್ಸ್ ಹಾಕವಿರಲ್ಲ. ಲೀಡ್ಸ್ ಟು 0. ಎಕ್ಸ್ ಆಕ್ಸಿಸ್ 0 ಹೋಗ್ತಾರ. ಕಲಿಯುಗ ಹೋಗ ವೈ ಆಕ್ಸಿಸ್ ಆಲ್ಸೋ 0 ಹೋಗ್ತಾರ. ಪುಣ್ಯಗಳು 0. ಆದ್ರೆ ಕಲಿಯುಗದಲ್ಲಿ ಏನು ದೊಡ್ಡ ಗುಣ ಇದೆ? ಕಲಿಯುಗದಲ್ಲಿ ಪಾಪ ಮಾಡೋದು ಈಸಿ, ಪುಣ್ಯ ಮಾಡೋದು ಕಷ್ಟ. ಸೊ ಒಂದು ಪುಣ್ಯ ಮಾಡಿದರನು ಕೃತಯುಗದಲ್ಲಿ ಆ ಪುಣ್ಯ ಮಾಡಬೇಕಾದರೆ ಎಷ್ಟು ವರ್ಷ? 10,000 years ಆಗಬೇಕು ಸಾಧನೆ. 1000 years ಸಾಧನೆ ಆಗಬೇಕು. ಅದನ್ನ ಇವತ್ತು ಹರಿನಾಮ ಸಂಕೀರ್ತನ ಕ್ಲಾಸ್ ಅಟೆಂಡ್ ಮಾಡಿದೆವು. ಎಷ್ಟು ಪುಣ್ಯ? ಸೇಮ್ ಪುಣ್ಯ ಯು ಕ್ಯಾನ್ ಗೈನ್ ಓನ್ಲಿ ಬೈ ಡೂಯಿಂಗ್ ಚಾಂಟಿಂಗ್ ಫಾರ್ 100 years, 1000 years ಇನ್ ಕೃತಯುಗ. ಸರಿಯಾ? ಆಗ ಕಲಿಯುಗದಲ್ಲಿ ಏನು? ಪುಣ್ಯ ಮಾಡೋದು ಕಠಿಣ, ವೆರಿ ಡಿಫಿಕಲ್ಟ್. ಆದರೆ ಏನು ಒಂದು ಭಾಗ್ಯ ಇದೆ, ಕಲಿಯುಗದಲ್ಲಿ ಸುಲಭವಾಗಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಬಹುದು. ಸಾಕ್ಷಾತ್ಕಾರ ಅಂದ್ರೆ ಏನು? ಅಪರೋಕ್ಷ ಜ್ಞಾನ. ವಾಟ್ ಇಸ್ ಅಪರೋಕ್ಷ ಜ್ಞಾನ? ಅಪರೋಕ್ಷ ಜ್ಞಾನ ಅಂದ್ರೆ ಏನು? ಅಪರೋಕ್ಷ ಜ್ಞಾನ ಅಂದ್ರೆ ಏನು? ನಮ್ಮೊಳಗಿರುವ ದೇವ್ರನ್ನ ಬಿಂಬರೂಪಿನ ನೋಡಿದರೆ ಅಪರೋಕ್ಷ ಜ್ಞಾನ ಆಗಿದೆ. ಕಲಿಯುಗದಲ್ಲಿ ಎದರಿಂದವೇ ಮಾಡಬಹುದು? ಭಗವನ್ನಾಮ ಸಂಕೀರ್ತನದಿಂದಲೇ ಅಂತ. ಬೇರೆ ಬೇರೆ ಯುಗದಲ್ಲಿ ತಪಸ್ಸು ಮಾಡಿದ್ರು, ನಾನ್ ಸ್ಟಾಪ್ ತಪಸ್ಸು, ವಿತೌಟ್ ಟೇಕಿಂಗ್ ವಾಟರ್, ಫುಡ್, ಈವನ್ ವಿತೌಟ್ ಟೇಕಿಂಗ್ ಶ್ವಾಸ ಮಾಡಲಾಂಗ ಮಾಡಿತ್ತು. ಕಲಿಯುಗದಲ್ಲಿ ಸುಲಭ. ಧ್ಯಾನವು ಕೃತಯುಗದಿ, ಯಜ್ಞ ಸುಜ್ಞಾನವು ತ್ರೇತಾಯುಗದಿ. ಏನ್ ಮಾಡಿದ್ರು? ಯಾಗಗಳು ಮಾಡ್ತಾ ಇದ್ರು, ದಾನವಾಂತಕ ದೇವತಾರ್ಚನೆ,
ದಾನ ಮೂಲಕ ದೇವತಾ ಅರ್ಚನೆಯಲ್ಲಿ ದೇವತಾ ಅರ್ಚನೆ ಮಾಡಿದರು. ದಾನವನ್ನ ಮಾಡ್ತಾ ಇದ್ರು. ದ್ವಾಪರ ಯುಗದಿ ಆಮಾನುಜನರಿಗೆ ಎಷ್ಟು ಫಲವೋ ಅಷ್ಟು ಫಲವು ಈ ಕಲಿಯುಗದಿ ಏನ್ ಮಾಡ್ತಾರೆ? ಕೇಶವ ನಾರಾಯಣ ಮಾಧವ ಎಂದರೆ ಕೈ ಕೊಡುವ ರಂಗವಿಠಲ. ಭಗವನ್ನಾಮ ಹೇಳದಿಂದ ಮಾತ್ರದಿಂದಲೇ ಏನ್ ಮಾಡುತ್ತೆ? ಆ ಬೇರೆ ಬೇರೆ ಯುಗಗಳಲ್ಲಿ, ಕೃತಯುಗದಲ್ಲಿ ನಾವು ಮಾಡಿದ ಧ್ಯಾನ, ತ್ರೇತಾಯುಗದಲ್ಲಿ ನಾವು ಮಾಡಿದಂತಹ ಯಜ್ಞ, ದ್ವಾಪರ ಯುಗದಲ್ಲಿ ಮಾಡಿದಂತಹ ದಾನ, ಧ್ಯಾನ, ಯಜ್ಞ, ದಾನ ಇದೆಲ್ಲ ಈ ಕಲಿಯುಗದಲ್ಲಿ ಭಗವನ್ನಾಮ ಸಂಕೀರ್ತ ಮಾತ್ರದಿಂದಲೇ ಸಾಧ್ಯ ಪಡೆಯಬಹುದು. ಈಸಿ ಅಲ್ವಾ? ಸರಿ, ಈ ಇಷ್ಟಿದೆ. ಇದೆಷ್ಟು ಎಷ್ಟು ಫಲ ಕೊಡುತ್ತೆ? ಸೊ ಇಷ್ಟು ಈಸಿ ಅದೆ, ಫಲ ಎಷ್ಟಿದೆ? ಫಲ ಹೇಳಕ್ಕೆ ಸಾಧ್ಯ ಇಲ್ಲ. ಎಷ್ಟು? ಕೃಷ್ಣಾಮೃತ ಮಹಾನವಲ್ಲಿ ಆಚಾರ್ಯರು ಹೇಳ್ತಾರೆ, ಒಬ್ಬ ದೇವರ ನಾಮವನ್ನ ಹೇಳಿದರೆ, ಒನ್ ಹೂ ಚಾನ್ಸ್ ಭಗವನ್ ನಾಮ, ಓಕೆವಾ, ಅದು ಎಷ್ಟು ಪಾಪಗಳನ್ನ ಪರಿಹಾರ ಮಾಡತ್ತಂದ್ರೆ, ಯು ಕೆನಾಟ್ ಡೂ ಸೋ ಮೆನಿ ಪಾಪ ಇನ್ ಯುವರ್ ಆಲ್ ದ ಜನ್ಮಸ್. ಎಷ್ಟು? ಕ್ರೋರ್ ಅಂಡ್ ಕ್ರೋರ್ಸ್ ಜನ್ಮದಲ್ಲಿ ಅಷ್ಟು ಪಾಪ ಮಾಡಲಿಕ್ಕೆ ಮುಡಿದುಂತೆ. ಎಷ್ಟು ಪಾಪ ಮಾಡ್ಲಿಕ್ಕೆ ಮುಡಿದು? ದೇವರ ನಾಮ ಹೇಳಿದರೆ ಎಷ್ಟು ಪಾಪನ ಅಷ್ಟು ಅದು ಪರಿಹಾರ ಮಾಡುತ್ತೀವಿ, ಅಷ್ಟು ಪಾಪಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲಂತೆ. ಅಷ್ಟು ಪಾಪಗಳನ್ನ ಇಟ್ ಹ್ಯಾಸ್ ಅ ಕ್ಯಾಪಬಿಲಿಟಿ ಆಫ್ ಡಿಸ್ಟ್ರಾಯಿಂಗ್ ದ ಪಾಪ ವಿಚ್ ಯು ಕ್ಯಾನಾಟ್ ಇಮ್ಯಾಜಿನ್. ಇಷ್ಟು ಪಾಪಗಳನ್ನ ಯು ಕ್ಯಾನಾಟ್ ಈವನ್ ಡೂ. ಎಷ್ಟು ಈಸಿ. ಮತ್ತೆ ಜಾಲಿಯ ಪಾಪಗಳನ್ನ ಮಾಡ್ತಾರ ಅಂದ್ರೆ ಎಷ್ಟಿದ್ರೆ ಅಷ್ಟು ಮಾಡಲಿಕ್ಕೆ ಮುಡಿದು ಹೇಳ್ಬಿಟ್ಟು ಜಾಲಿಯ ಕೃಷ್ಣ ಅಂತ ಹೇಳ್ಬಿಡೋರು. ಓಕೆವಾ? ಅದು ಹಂಗಿರುತ್ತೆ ಇಲ್ಲ. ಸೊ ಅವರ ಪಾಪಗಳಿದೆ ಎಷ್ಟಿದೆ? ಬೆಟ್ಟವಾಗಿದೆ. ಒಬ್ಬೊಂದು ಜನ್ಮದಲ್ಲಿ ಮಾಡಿದ ಪಾಪಗಳು, ಒಂದೊಂದು ಪಾಪಕ್ಕೆ ಒಂದೊಂದು ಶಿಕ್ಷೆ. ಓಕೆವಾ? ನನ್ನ 1000th ಜನ್ಮದಲ್ಲಿ ನಾ ಮಾಡಿದ ಒಂದು ಪಾಪಕ್ಕೆ ಈತು ಜರ. ನನ್ನ 2000th ಜನ್ಮದಲ್ಲಿ ಮಾಡಿದ ಒಂದು ಪಾಪಕ್ಕೆ ನಾಳೆ ಒಂದು ಟೀಶರ್ಟ್ಲಿ ಪೆಟ್ಟು. ಓಕೆವಾ? ನನ್ನ 10,000th ಜನ್ಮದಲ್ಲಿ ಮಾಡಿದ ಒಂದು ಪಾಪಕ್ಕೆ ನಾಡದ್ದು ಪನಿಷ್ಮೆಂಟ್. ಇಸ್ ಇಟ್ ಪಾಸಿಬಲ್ ಟು ಎಲ್ಲನೇ ಅನುಭವಿಸಿ ತೀರ್ಸಲಕ್ಕೆ ಸಾಧ್ಯವಾ? ಹಿಂಗೆ ಸಾಧ್ಯ ಇಲ್ಲ. ಭಗವನ್ನಾಮ ಸಂಕೀರ್ತನೆ ಹೇಳಿದರೆ ಇಷ್ಟು ಪಾಪಗಳನ್ನು ಹಂಗೆ ಜಸ್ಟ್ ಹೆಂಗ ಪೆಟ್ರೋಲ್ ಹಾಕಿ ಬೆಂಕಿ ಇಟ್ಟಂಗ ಬುಫ್ ಹಿಡಿಚಿಡೋದು. ಟೈಮ್ ಬಾಂಬ್, ಆಟೋ ಬಾಂಬ್ ತರ ಫುಲ್ ಬೆಟ್ಟ ನಾಶ ಇಡೋದು. ಸೊ ಅಷ್ಟು ಶಕ್ತಿ ಇದೆ. ಸರಿ, ಇಂಥ ಹರಿನಾಮ ಸಂಕೀರ್ತನ ಹೇಗೆ ಹೇಳಬೇಕು? ಕಲಿಯುಗದಲ್ಲಿ ಮಾತ್ರವಾ? ಇಲ್ಲ, ಎಲ್ಲಾ ಯುಗದಲ್ಲಿ ಹೇಳಿದ್ದಾರೆ. ಬೇರೆ ಬೇರೆ ಯುಗದಲ್ಲಿ ಯಾರು ಹೇಳಿದ್ದಾರೆ? ಪ್ರಹ್ಲಾದ ಹೇಳಿದ ನಾರಾಯಣ ನಾಮವನ್ನ ಪ್ರಹ್ಲಾದ ಹೇಳಿದ್ದಾನೆ. ಆಮೇಲೆ ಧ್ರುವ ಹೇಳಿದ್ದಾನೆ ಭಗವನ್ ನಾಮವನ್ನ ಕೃತಯುಗದಲ್ಲಿ. ತ್ರೇತಾಯುಗದಲ್ಲಿ ಕಪಿಗಳು ಹೇಳಿದ್ದಾರೆ ಭಗವನ್ ನಾಮ ಸಂಕೀರ್ತನವನ್ನ, ರಾಮನಾಮವನ್ನ. ಗಜೇಂದ್ರ ಹೇಳಿದ್ದಾನೆ, ಅಜಾಮಿಳ ಹೇಳಿದ್ದಾನೆ. ಇವ್ರ ಕಥೆ ಎಲ್ಲ ತಿಳಿಯೋದಲ್ಲೇನೆ. ಕವರ್ 1 by 1. ಸರಿಯಾ? ಆಲ್ರೆಡಿ ವಾಟ್ ಎವರ್ ವಿ ಕವರ್ಡ್ ಇದು ಕವರ್ ಮಾಡಿದ್ದೇವೆ. ಗಜೇಂದ್ರ ಕವರ್ ಮಾಡ್ಬಿಟ್ಟೇವಾ? ಐ ಥಿಂಕ್ ವಿ ಕವರ್ಡ್ ಆಲ್ರೆಡಿ ಇನ್ ಅವರ್ ಸಿಲೆಬಸ್. ಆಮೇಲೆ ಕವರ್ ಮಾಡ್ಬಿಟ್ಟೇವು. ಯಾರು ಹೇಳಿದ್ದಾರೆ? ನಾರದರು. ಸರಿಯಾ? ಎಲ್ಲಾ ಜ್ಞಾನಿಗಳು ಎಲ್ಲಾ ಕಾಲದಲ್ಲಿನೂ ಭಗವನ್ನಾಮ ಸಂಕೀರ್ತನವನ್ನ ಮಾಡಿದ್ದಾರೆ. ಸೊ ಕಲಿಯುಗದಲ್ಲಿ ಏನ್ ಸ್ಪೆಷಲ್? ಹೆಚ್ಚು ಪುಣ್ಯ. ಸರಿಯಾ? ಕಲಿಯುಗದಲ್ಲಿ ಹೆಚ್ಚು ಪುಣ್ಯ. ಸೊ ಅವರೆಲ್ಲ ಏನ್ ಮಾಡಿದ್ರು? ಸೊ ಆಲ್ ದ ದೇವದಾಸ್ ಡಿಸೈಡೆಡ್ ಟು ಟೇಕ್ ಅವತಾರ ಇನ್ ಕಲಿಯುಗ. ನಾರದರು ಏನ್ ಮಾಡಿದ್ರು? ಪುರಂದರದಾಸರು. ಯಮಧರ್ಮರಾಜ ಏನ್ ಮಾಡಿದ್ರು? ಕನಕದಾಸರು. ಆಮೇಲೆ ಏನ್ ಮಾಡಿದ್ರು? ಶ್ರೀಪಾದರಾಜರು.
ಬೃಹಮುನಿ ಬಂದು ಜಯದಾಸರು. ಆಮೇಲೆ ಅದು ಪ್ರಹ್ಲಾದ, ಶಂಕುಕರ್ಣ ಬಂದು ವ್ಯಾಸರಾಜರು, ರಾಯರು. ಅರ್ಜುನರು ಬಂದು ಟೀಕಾಚಾರ್ಯರ್. ಇಂದ್ರ ಬಂದು ಟೀಕಾಚಾರ್ಯರು. ಸೊ ಎಲ್ಲರೂ ದೇಶದೇವರು ಪದ್ಮನಾಭ ತೀರ್ಥರಾದ. ದೇಶದೇವರು ಶೇಷಾಂಶ ಪದ್ಮನಾಭ ತೀರ್ಥರು. ಸೊ ಈಗ ಕಲಿಯುಗದಲ್ಲಿ ಎಲ್ಲರ ಅವತಾರವನ್ನು ಮಾಡಿದ್ದಾರೆ. ಯಾತಕ್ಕೆ? ಪುಣ್ಯದ ಏನ್ ಹೆಚ್ಚು ಪುಣ್ಯ. ವೆರಿ ಈಸಿ, ತುಂಬಾ ಈಸಿ ಮಾಡುವುದಲ್ಲವಾ? ನಿಮಗೆ ನಾಳೆ ಒಂದು ಆನ್ಯುವಲ್ ಎಕ್ಸಾಮ್ ಇಡ್ತಾರೆ, ಅದಕ್ಕೆ ಮುಂಚೆ ಒಂದು ಎಕ್ಸಾಮ್ ಇಡ್ತಾರೆ. ಈ ಎಕ್ಸಾಮ್ ಓಪನ್ ಬುಕ್ ಎಕ್ಸಾಮ್, ಓಕೆವಾ? ನೆಕ್ಸ್ಟ್ ಮಂತ್ ನಡೆಯ ಎಕ್ಸಾಮ್ ಫುಲ್ ಕಂಪ್ಲೀಟ್ ಸಿಲೆಬಸ್ ಎಕ್ಸಾಮ್. ಎದು ಪ್ರಿಫರ್ ಮಾಡುವರಿ? ಓಪನ್ ಬುಕ್. ಆದ್ರೆ ಎರಡು ಎಕ್ಸಾಮ್ ಏನು ಒಂದೇ ಸ್ಕೋರ್. ಓಪನ್ ಬುಕ್. ಅದು ಮಾರಿ ಕಲಿಯುಗ. ಸೊ ಕಲಿಯುಗಲಿ ಗಿಫ್ಟೆಡ್ ಅಲ್ವಾ? ವಿ ಆರ್ ಆಲ್ ಜಸ್ಟ್ ಓಪನ್ ಬುಕ್ ಎಕ್ಸಾಮ್ ಬರಿತಾ ಇದ್ದೇವು. ಆದ್ರೂ ಓಪನ್ ಬುಕ್ ಎಕ್ಸಾಮ್ ಲ್ಯಾಂಕ್ ಅದ ಕ್ವಶ್ಚನ್ ನಂಬರ್ ಆಗಿರ್ ಸಾಕು. ಎಷ್ಟು ಅದರಡೆ ಇನ್ನಿದೆ ಏನ್ರಿ ಅದ ಎಕ್ಸಾಮ್ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಸಾಕು. ಏನು அடுத்த ಲೆವೆಲ್ ಎಕ್ಸಾಮ್ ಹಾಲ್ ಹೋಗಿ ಕೂತ್ ನೋಡು, ಪೇಪರ್ ಟಾಂಗೆ ಕೊಟ್ಟು ಬಂದ್ರು. ಹೆಸರು ಮಟ್ಟು ಬರುದು ವಾಪಸ್. ಓಕೆ, ಯು ಆರ್ ಪಾಸ್. ಓಕೆವಾ? ಕ್ವಶ್ಚನ್ ನಂಬರ್ ಬರದ್ರೆ ಇನ್ನು ಕೊಂಚ ಮಾರ್ಕ್ ನೋಡಿ, ಹಂಗೆ ಬರದ್ರೆ ಇನ್ನು ಮಾರ್ಕ್. ಇದು ತಾರತಮ್ಯ ಪ್ರಕಾರ. ಅದೇನು ದೇವ್ರ ನಾಮ ಹೇಳ್ತೇವು ಕಲಿಯುಗದಲ್ಲಿ, ಅರೆ ದೇವ್ರ ನಾಮ ಹೇಳ್ತೇವು, ಇಲ್ಲಿ ಮೊಬೈಲ್ ಹಂಗೆ ಗೇಮ್ ಆಡ್ತಾ ಇದ್ದೇವು. ರಾಮ 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 ರಾಮ. ನಮ್ಮ ವೈಭವ ಕೃಷ್ಣ ಮಾಡ್ತಾ ಇರುವ ವಿಷ್ಣು ಸಹಸ್ರ ಓಡ್ತಾ ಇರೋದು, ಇಲ್ಲಿ ಗೇಮ್ ಓಡ್ತಾ ಇರೋದು. ಇವತ್ತ ಮಲ್ಟಿ ಟಾಸ್ಕಿಂಗ್. ಆದ್ರೆ ಪುಣ್ಯ ಇದೆಯಾ? ಇದೆ. ಪುಣ್ಯ ಇದೆಯಲ್ಲ ಅಂದ್ರೆ ಪುಣ್ಯ ಇದೆ. ಹೆಂಗೆ ಎಕ್ಸಾಮ್ ಹಾಲ್ ಹೋದಂಗ ಎಕ್ಸಾಮ್ ಹಾಲ್ ಅಟೆಂಡೆನ್ಸ್ ಬಿಟ್ಟು ಕೊಟ್ಟುಬಿಟ್ಟೆವು. ಅಲ್ಲಿ ಹೋಗಿ ಕೂತ್ಕೊಂಡು ಜ್ಯೂಸ್ ಕುಡಿತಾ, ಕಾಫಿ ಕುಡಿತಾ, ಎಕ್ಸಾಮ್ ಅಲ್ಲಿ ಆರಟ ಕುಡಿತಾ, ಹಂಗೆ ಯೋಚನೆ ಮಾಡ್ತಾ ಅಲ್ಲಿ ಮರಿ ಮಾಡ್ತಾ ಇದ್ದೇವು. ಬಟ್ ಎಕ್ಸಾಮ್ ಹಾಲ್ ಇದ್ರಿ ಪುಣ್ಯ ಇದೆ, ಅದಕ್ಕೊಂದು ಮಾರ್ಕ್ ಕೊಟ್ಬಿಟ್ರು ಅಲ್ಲಿ. ಇನ್ನೊಂದು ನೆಕ್ಸ್ಟ್ ಲೆವೆಲ್ ಭಗವನ್ ನಾಮ ಹೇಳ್ತೇವು. ಭಗವನ್ ನಾಮ ದೇವರನ್ನ ಸ್ಮರಣ ಮಾಡ್ತಾ ಹೇಳ್ತೇವು. ದೇವ್ರ ರೂಪವನ್ನು ಸ್ಮರಣ ಮಾಡಿಂಡೆ. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು. ದೇವರ ರೂಪನ ಚಿಂತನೆ ಮಾಡಿದೆ. ಇದು ಎರಡನೇದು. ಇದು ಹೆಂಗ ಕ್ವಶ್ಚನ್ ನಂಬರ್ ಬರದಂಗ ತಿಟ್ಟುಮಣ. ಕ್ವಶ್ಚನ್ ನಂಬರ್ಲ ಬರೆದುಟ್ಟೆವು. ಇದು ಸೆಕೆಂಡ್ ಸ್ಟೇಜ್. ಅವನ್ ನಾವ್ ಹೇಳ್ತಾನೆ, ಭಗವತ್ ಚಿಂತನನು ಮಾಡ್ತಾನೆ, ಅದೋಡ ಅರ್ಥನ ತಿಳ್ಕಂತಾನೆ. ವಿಶ್ವಾಯ ನಮಃ, ಭೂತಕೃತ್ ಭಯಕೃತ್ ಭಯನಾಶನಃ. ಭಯವನ ಉಂಟು ಮಾಡುವವ ಅವನೇ, ಭಯವನ ಪರಿಹಾರ ಮಾಡುವ ಅವನೇ. ಹಿರಣ್ಯಕಶಿಪು ಭಯವನ್ನು ಕೊಟ್ಟವ ನರಸಿಂಹ, ಪ್ರಹ್ಲಾದನಿಗೆ ಭಯವನ್ನು ಪರಿಹಾರ ಮಾಡಿದವ ನರಸಿಂಹ. ಹಿಂಗ ಭಗವಂತನ ನಾಮ ಅರ್ಥವನ್ನು ತಿಳಿದು ಭಗವಂತನ ರೂಪನ ಸ್ಮರಣೆಯನ್ನು ಧ್ಯಾನವನ್ನು ಮಾಡುತ್ತಾ ಭಗವತ್ ನಾಮವನ್ನು ಹೇಳ್ತಾ, ಹೃದಯದಿ ರೂಪವು, ವದನದಿ ನಾಮವು, ಉದರದಿ ನೈವೇದ್ಯ ಶಿರವು. ಏನು ಭಗವಂತನ ನಿರ್ಮಾಲ್ಯ ಜಲ. ಇದು ಹೇಳ್ತಾರ ದಾಸರು. ಇದು ಒಂದು ಭಕ್ತಿ. ಆದ್ರೆ ಭಗವತ್ ನಾಮನ ಹೆಂಗ್ ಹೇಳ್ಬೇಕು? ಬಿಗಿದ ಕಂಠದಿಂ ದಿಗ್ಬಾಷ್ಪಗಡಿಂ ಅಂತ ಹೇಳಿದ್ರು. ಬಿಗಿದ ಕಂಠದಿಂ ದಿಗ್ಬಾಷ್ಪಗಡಿಂ. ಭಗವನ ಮೇಳಾವೇಳೆ ಹಂಗೆ ಬಾಯಿ ಮಾತಾಡಕ್ ಬರುದಂತೆ. ನೀವು ತುಂಬಾ ಸಂತೋಷವಾದನು ಮಾತು ಬರುದು, ತುಂಬಾ ದುಃಖ ಇದ್ರೂ ಮಾತು ಬರುದು, ಗಂಟಲು ಅಡಚುತ್ತೆ ಅಂತ ಹೇಳ್ತಾರೆ. ನಂಗೆ ಮಾತೇ ಬರಲ್ಲ ಅಂತ ಹೇಳ್ತೇವೆ. ಸೊ ವೆನ್ ಯು ಕೆನಾಟ್ ಈವನ್ ಫ್ಲೂಯೆಂಟ್ಲಿ ಸ್ಪೀಕ್, ದಟ್ ಈಸ್ ದ ಸ್ಟೇಜ್. ಬಿಗಿತ ಕಂಠದಿಂ ದೇವ್ರ ನಾಮ ಹೇಳಾವಳ ಮಾತು ಬರುದು ಅಂತೆ. ಧ್ರುವನಿ ಹಂಗಾಯ್ತು. ಏನಾಚು ಧ್ರುವನಿಗೆ ಕುಡ್ ನಾಟ್ ನೋಡಿದೊಣ್ಣೆ ಭಗವಂತ ನಾಮ. ಸೊ ಏನ್ ಮಾಡಿದ್ರು ದೇವರು? he did touch, he touched with ಸ್ಪರ್ಶ ಮಾಡಿದ್ರು. ದೆನ್ ಲಕ್ಷ್ಮಿ ಅನುಗ್ರಹ ಆಯಿತು. he started chanting ವಾಸುದೇವ ರೂಪಿ ಪರಮಾತ್ಮನ ನಾಮ ಸ್ತೋತ್ರವನ್ನು ಮಾಡಿದ. ಸರಿಯಾ? ಸರಿ, ಎದಕ್ಕೆ ಬಂದದ್ದು? ಸೊ ಮಾತು ಬನ್ನಿ. ಬಿಗಿದ ಕಂಠದಿಂದ ದಿಗ್ಬಾಷ್ಪಗಡಿ, ಕಣ್ಣಿಂದ ಹಂಗೇ ನೀರ್ ಬರ್ತಾ ಇರ್ಬೇಕು. ಅದು ಎದಕ್ಕೆ? ನನಗೆ ಬೇಕುಂಬ ಆಟ ಸಾಮಾನು ಸಿಕ್ಕಿಲ್ಲ, ಫೋನ್ ಸಿಕ್ಕಿಲ್ಲ, ನಾ ಬೇಕುಂಬ ಟಿವಿ ಚಾನೆಲ್ ಹಾಕಿಲ್ಲ, ಅದಕ್ಕೆ ಅಳಾದಿಲ್ಲ. ದೇವ್ರ ನಾಮವನ್ನ ಹೇಳಿ ದೇವ್ರ ನಾಮಗಳನ್ನ ಕೇಳಿಪ್ಪ ದೇವರು ಎಷ್ಟು ಅನುಗ್ರಹ ಮಾಡಿದಾನ ಪ್ರಹ್ಲಾದನಿಗೆ. ಸೊ ಜಸ್ಟ್ ರಿಯಲೈಸಿಂಗ್ ದ ಭಗವತ್ ಕಾರುಣ್ಯ ಕೆಲವೆಲ್ಲ ಕ್ರೈ
when you are crying by doing ಸ್ಮರಣೆ ಆಫ್ ಭಗವಂತ, ದಟ್ ಈಸ್ ಅದೇನು ದಿಗ್ ಬಾಷ್ಪ ಅಂತ ಹೇಳುತ್ತೆ, ಆನಂದ ಬಾಷ್ಪ ಅಂತ ಹೇಳುತ್ತೆ, ಆನಂದ ಬಾಷ್ಪ, ಆನಂದದಿಂದ ಬರ ನೀರು. ಹ್ಯಾವ್ ಯು ಎವರ್ ರಿಯಲೈಸ್ಡ್ ಆನಂದ ಬಾಷ್ಪ ಬಂದಿದೆಯಾ ಯಾರಿಯೋ? ತುಂಬಾ ನೆಗಾವೆಲ್ಲ ಕಣ್ಣಿಂದ ನೀರು ಬಂದಿದೆಯಾ ಯಾರಿಯೋ? ಅಷ್ಟು ನೆಗುತ್ತಾರ? ಯಾರು ನೆಗಾದೇ ಇಲ್ಲ ಯಾರನ್ನೇ, ಕರೆಕ್ಟಾ? ನೆಗಾವೆಲ್ಲ ಕಣ್ಣಿಂದ ನೀರು ಬರೋದು ತುಂಬಾ ನೆಗದರೆ. ಬಟ್ ಯು ಸಿ ದ ಡಿಫರೆನ್ಸ್ ಬಿಟ್ವೀನ್ ವೆನ್ ಯು ಆರ್ ಸ್ಯಾಡ್ ಅವೆಲ್ಲ ನೆಗ ಹಾಳಾದನು, ಸಂತೋಷ ಅವೆಲ್ಲ ಒಂದು ಹಾಳು ಬರುತ್ತೆ, ಅದಕ್ಕೆ ಡಿಫರೆನ್ಸ್ ಇದೆ. ಇದು ಸಂತೋಷದಲ್ಲಿ ಬರ ನೀರು. ಆಮೇಲೆ ಮೈಲ ರೋಮಾಂಚನ ಆಗಬೇಕು, ಪುಳ್ಳರಿಕಿದೆ ಅಂತ ಹೇಳ್ತಾರಲ್ಲ ತಮಿಳ, ರೋಮಾಂಚನ ಆಗಬೇಕು. ಅದು ಹಂಗಾಗಿದ್ದರೆ ಅದು ನಿಜವಾದ ರೀತಿಯಲ್ಲಿ ಭಗವನ್ ನಾಮ ಸಂಕೀರ್ತನ ಹೇಳಿದ ಪುಣ್ಯ. ಸೊ ಆಗ ಹೆಂಗೆ? ಸೊ ಭಗವಂತ ನಾಮವನ್ನು ತಿಳಿದು ಹೇಳಿ, ಭಗವತ್ ರೂಪವನ್ನು ಚಿಂತನೆ ಮಾಡುತ್ತಾ, ಆ ನಾಮದ ಅರ್ಥವನ್ನು ಹೇಳ್ತಾ ಹೇಳಿದರೆ ಇದು ಹೆಂಗೆ? ಫಸ್ಟ್ ಸ್ಟೇಜ್ ಏನ್ ಹೇಳಿದೆ? ಭಗವನ್ ನಾಮ ಹೇಳ್ತೇವು, ಚಿಂತನೆ ಎಲ್ಲ ಎಲ್ಲಿಯೋ ಗೇಮ್ಲಿ ಓದ್ತಾ ಇರೋದು. ಅದು ಎಕ್ಸಾಮ್ ಹಾಲಿ ಕೂತುಂಡಾಂಗ ಅಷ್ಟೇ. ಎಕ್ಸಾಮ್ ಅಲ್ಲಿ ಕೂತುಂಡು ಪೇಪರ್ ಹೆಸರು ಮಟ್ಟು ಪಾಠ ಕೊಟ್ಟು ಬರೋದು, ಪಾಸ್. ಕಲಿಯುಗದಲ್ಲಿ ಅದಕ್ಕೆ ಪಾಸ್ ಇದೆ. ಎರಡನೇದೇನು? ಭಗವನ್ ನಾಮ ಹೇಳ್ತೇವು, ಭಗವತ್ ಸ್ಮರಣೆ ದೇವ್ರ ಚಿಂತನೆ ಮಾಡ್ತೇವು, ಅದು ಕ್ವಶ್ಚನ್ ನಂಬರ್ ಮಟ್ಟು ಬರಿತೇವು, ಅದಕ್ಕೆ ಒಂದು ಮಾರ್ಕ್. ಥರ್ಡ್ ಸ್ಟೇಜ್ ಓಪನ್ ಬುಕ್ ಎಕ್ಸಾಮ್, ಕಲಿಯುಗದಲ್ಲಿ ಎಲ್ಲನೇ ಈಸಿ ಎಕ್ಸಾಮ್ ನೋಡಿ ಬರೆಯೋದು. ಅದು ಭಗವಂತನ ನಾಮ ಅರ್ಥವನ್ನು ಗುರುಗಳೇ ಬ್ರೇಕ್ ಗುರುಗಳೇ ಸೆಂಟಮ್ ಗ್ಯಾರಂಟಿಡ್ ಆಗ ಮೋಕ್ಷ ತಿಳ್ಕೊಂಡ್ರ? ಇದು ಭಗವನ್ ನಾಮ ಸಂಕೀರ್ತನ ರೀತಿ. ಗುರುಗಳೇ ವಾಯ್ಸ್ ಬ್ರೇಕ್ ಆಗತ್ತೆಯಪ್ಪ, ವಾಯ್ಸ್ ಬ್ರೇಕ್ ಆಗತ್ತೆ ಗುರುಗಳೇ. ಕರೆಂಟ್ ಇದು ಇಂಟರ್ನೆಟ್ ಪ್ರಶ್ನೆ. ಈಗ ಕೇಳತ್ತೆಯ? ಇನ್ನು ಬ್ರೇಕ್ ಆಗ್ತೀಯ? ಈಗ ಕರೆಕ್ಟ್. ಆಮೇಲೆ ಸರಿ, ಈ ಭಗವನ್ ನಾಮ ಯಾರೆಲ್ಲ ಹೇಳಿದರು ಅಂತ ನೋಡಿದೆವು, ಹೆಂಗೆ ಹೇಳಬೇಕು ಅಂತ ನೋಡಿದೆವು. ಯಾರು ಹೇಳಬೇಕು? ಮನುಷ್ಯದ ಹುಟ್ಟಿದ ಎಲ್ಲರನ್ನೇ ಹೇಳಬೇಕು. ಇದರಲ್ಲಿ ನೋ ಕ್ಯಾಸ್ಟ್, ವರ್ಣ ಆಶ್ರಮ ನಿಯಮ ಇಲ್ಲ. ವರ್ಣಾಶ್ರಮ, ವರ್ಣ ಅಂದ್ರೆ ಏನು, ಆಶ್ರಮ ಅಂದ್ರೆ ಏನು? ಏನೇನು ಆಶ್ರಮಗಳಿದೆ? ಬ್ರಹ್ಮಚರ್ಯ, ವಿತೌಟ್ ಬಿಫೋರ್ ಮ್ಯಾರೇಜ್, ಆಫ್ಟರ್ ಮ್ಯಾರೇಜ್ ಗೃಹಸ್ಥಾಶ್ರಮ, ಆಮೇಲೆ ಮೂರನೇದು ವಾನಪ್ರಸ್ಥಾಶ್ರಮ, ಎಲ್ಲರೂ ಬಿಟ್ಟು ವನಕ್ಕೆ ಹೋಗೋದು, ಅದ್ರಲ್ಲಿ ಸನ್ಯಾಸ ಇಲ್ಲ, ಪತ್ನಿ ಜೊತೆಯೇ ಹೋಗ್ಬೋದು. ನಾಲ್ಕನೇದು ಸನ್ಯಾಸ, ಎಲ್ಲರನ್ನು ಬಿಡೋದು. ಆಶ್ರಮಗಳು. ವರ್ಣ ಅಂದ್ರೆ ಏನು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಇದು ಯಾರು ಹೇಳಬೇಕು ಭಗವನ್ ನಾಮ ಸಂಕೀರ್ತನ? ಎಲ್ಲಾರನ್ನೇ ಹೇಳೋದು. ಈ 4 ಜನ, ಬ್ರಾಹ್ಮಣ, ಕ್ಷತ್ರ, ವೈಶ್ಯ, ಶೂದ್ರ, ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸಾಶ್ರಮ, 4 ಆಶ್ರಮ. ಎಲ್ಲರೂ ಆಗ ಮನುಷ್ಯರ ಹುಟ್ಟಿದ ಎಲ್ಲರೂ ಮಾಡಬೇಕು. ಕನಕದಾಸರು ಕೂಡ ಲೋವೆಸ್ಟ್ ಕ್ಯಾಸ್ಟ್ ಬಂದು. ಸರಿಯಾ? ಸರಿ, ಇನ್ನೊಂದು ಯಾವಾಗ ಹೇಳಬೇಕು ಭಗವನ್ ನಾಮ ಸಂಕೀರ್ತನ? ಯಾವಾಗ ಹೇಳ್ಬೇಕು? ಪೂಜೆ ಮಾಡೋದು. ಹೇಳ್ಬಹುದು. ಪೂಜೆ ಮಾಡೋದಿ ಈಗ ಗುಡಿಗೆ ಹೋಗೋ ಮೇಲೆ ಪೂಜೆ ಮಾಡೋ ಮೇಲೆ. ಪೂಜೆ ಮಾಡವಲ್ಲ ಮಾತ್ರ. ಬೆಳಿಗ್ಗೆ ಎದ್ದು ನಾವು ಪೂಜೆ ಮಾಡೋದೇ 5 ಮಿನಿಟ್ಸ್, ಅದನ್ನು ಮಾಡೋದೇ ವಾರಲ್ಲಿ ಒಂದಿನ ಸಂಡೇ ಮಾತ್ರ. ಸೊ ಆತು ಮಾತ್ರ 5 ಮಿನಿಟ್ಸ್ ಹೇಳೋದು, ಕರೆಕ್ಟಾ? ಸರಿ, ವೀಕ್ಲಿ 1 ಸಂಡೇ 5 ಮಿನಿಟ್ಸ್ ಭಗವನ್ ನಾಮ ಸಂಕೀರ್ತನ ಇಲ್ಲ. ಯಾವಾಗ್ಲೂ ಸ್ಮರಣೆ ಮಾಡ್ಬೇಕು. ಗುಡಿಲಿ ಕೂತ್ಕೊಂಡು ಹೇಳ್ಬಹುದು, ದೇವ್ರ ಮನೇಲಿ ಹೇಳ್ಬಹುದು, ಅಷ್ಟೇವಾ? ನಾವು ದೇವ್ರ ಯಾವಾಗ್ಲೂ ಸ್ಮರಣೆ ಮಾಡ್ಬೋದು. ದೇವ್ರ ನಾಮ ಜಪ ಮಾಡಬೇಕು ಅಂದ್ರೆ ಒಂದು ನಿಯಮ ಇದೆ. ಸಂಧ್ಯಾ ವಂದನ ಮಾಡ್ತಾನೆ, ಹೇಗ ನಂಗೆ ರಾತ್ರಿ 12 o'clock ಎಚ್ಚರಿಕೆ ಇಡ್ತು, ನಿದ್ದೆ ಬರಲ್ಲ, ಈಗ ಕೂತುಂಡು ನಾ ಸಂಧ್ಯಾ ವಂದನ ಬೆಡ್ಲಿ ಮಾಡ್ತೇನೆ, ಕರೆಕ್ಟಾ? ತುಳಸಿ ಪೂಜೆ ಮಾಡ್ತೇನೆ ಯಾವಾಗ? 10 ಗಂಟೆಗೆ ನೈಟ್ ಮಳಿಕೆಲಕ್ಕೆ ಮುಂಚೆ
ತುಳಸಿ ನೀರ್ ಹಾಕಿ ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡ್ತಾನೆ, ಸರಿಯಾ? ತಪ್ಪು. ಇದಕ್ಕೆಲ್ಲ ನಿಯಮ ಇದೆ. ದೇರ್ ಆರ್ ಸಮ್ ರೂಲ್ಸ್ ಅಂಡ್ ಬ್ರೇಕ್ ಆಗತ್ತೆ. ಬ್ರೇಕ್ ಆತೀಯಪ್ಪ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಇದಕ್ಕೆ ಬೇರೆ ಪೂಜೆಗಳಿಗೆ, ಜಪತಪ ಅನುಷ್ಠಾನಗಳಿಗೆ, ಭಗವನ್ನಾಮ ಸಂಕೀರ್ತನಕ್ಕೆ ನಾ ದೇಶ ಕಾಲ ನಿಯಮ. ಏನು ನಾ ಅಂದ್ರೆ ಸಂಸ್ಕೃತದಲ್ಲಿ ಇಲ್ಲ ಅಂತ ಅರ್ಥ. ನಾ ಅಂದ್ರೆ ನಾ ಎಂಬ ಆ ಧಾತುದ ಏನ್ ಬಂತು? ನೋ ಅಂತ ಬಂತು ಇಂಗ್ಲಿಷ್. ನೋ, ಸರಿಯಾ? ನಾ ದೇಶ ಕಾಲ ನಿಯಮ, ನಾ ದೇಶ ನಿಯಮ, ದೇಶ ನಿಯಮ ಇಲ್ಲ. ನಾ ಕಾಲ ನಿಯಮ, ಕಾಲ ನಿಯಮ ಇಲ್ಲ. ರಾತ್ರಿ ನಿದ್ದೆ ಬರಲ್ಲ, ಮಿಡ್ ನೈಟ್ 12 o'clock ರಾಮ ಜಪ, ರಾಮ 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 ಹೇಳ್ತಾನೆ. ಬೆಳಿಗ್ಗೆ ಎದ್ದ ಹಾಸಿಲಿ ಹಲ್ಲುಜ್ಜಲಕ್ಕೆ ಮಿಂಚೆಯೇ ದೇವರ ನಾಮ ಗೋವಿಂದ ಎಂದೇಳು ದಶಾವತಾರ ಪೇಳು. ದಾಸರ ಮಾತು ಹೆಂಗ್ ಹೇಳ್ಬೇಕು? ಗೋವಿಂದ ಅಂತ ಹೇಳ್ಬೇಕು, ದಶಾವತಾರ ಪೇಳು ಮಚ್ಚ ಕೂರ್ಮ ಹೇಳ್ತಾ ಹೋಗ್ಬೇಕು ಅಂತ. ಆಮೇಲೆ ಏನು? ಕಪಿಲ ಎಂದು ಪ್ರಾತಃ ಕಾಲದಲ್ಲಿದ್ದು ಅಂತದೆ 7 ಬಾರಿ ಕಪಿಲನಾಮ ಇತ್ಯಾದಿಗಳನ್ನ ಹೇಳ್ತಾ ಇರ್ಬೋದು ಬೆಳಿಗ್ಗೆ ಎದ್ದರೆ. ಹಲ್ಲುಜ್ಜಲಕ್ಕೆ ಮಿಂಚೆ, ಹಲ್ಲುಜ್ಜಿದ ಮೇಲೆ, ಸ್ನಾನಕ್ಕೆ ಮಿಂಚೆ, ಸ್ನಾನಕ್ಕೆ ಮೇಲೆ ಅಲ್ವಾ? ಯಾವಾಗಲೂ ಹೇಳ್ಬಹುದು. ಸ್ಕೂಲ್ ವ್ಯಾನ್ಲಿ ಓದ್ತಾ ಇದ್ದೇವು, ರಾಮಜಪ ಹೇಳ್ತಾ ಹೋಗಬಹುದು. ಸ್ಕೂಲ್ ಟೀಚರ್ ನಡೆಸ್ತಾ ಇದ್ದಾರೆ, ಹಂಗೆ ನೋಡಿ ಕಾಪಿ ಮಾಡ್ತೇವೆ, ಆಗ ಮಾಡಬಹುದು. ತಪ್ಪೊಬ್ರಿಗೆ ಕೊಡುದು ರಾಮ ರಾಮ ಅಂತ ಬರೆದಿರ್ಬಾರ್ದು, ಆಗಲೂ ಮಾಡಬಹುದು. ಸರಿ, ಟಿವಿ ನೋಡ್ತಾ ಇದ್ದೇವು, ಆಗ ರಾಮಜಪ ಮಾಡಬಹುದು. ಸರಿಯಾ? ಎಲ್ಲಾ ಕಾರ್ಯಗಳಲ್ಲೂ, ಎಲ್ಲಾ ಕೆಲಸಗಳಲ್ಲೂ, ಎಲ್ಲಾ ಕಾಲದಲ್ಲಿ, ಎಲ್ಲಾ ಜಾಗದಲ್ಲಿ ಇಲ್ಲ ಸರ್ ನಾನು ಟಾಯ್ಲೆಟ್ ಹೋಗಿದ್ದಾನೆ, ಟಾಯ್ಲೆಟ್ ಕೂತ್ರೆ ಹೇಳ್ಬಹುದಾ? ಹೇಳ್ಬಹುದು. ಸರಿಯಾ? ಮಲಮೂತ್ರ ವಿಸರ್ಜನೆ ಮಾಡುವಾಗನು ಅಂತ ಹೇಳ್ತಾರೆ. ಭಗವಂತನ ಚಿಂತನೆ ಮಾಡಬಹುದು, ಅಲ್ಲ ಮಾಡಲೇಬೇಕು. ಅದಕ್ಕೆ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ. ಆಗ ದೇವರ ನಾಮವನ್ನ ಎಲ್ಲಾ ಕಾಲದಲ್ಲಿ ಹೇಳ್ಬಹುದು. ಎಲ್ಲಾ ದೇಶದಲ್ಲಿ ಅಂದ್ರೆ ಏನು? ದೇಶ ಅಂದ್ರೆ ನಾಟ್ ಇಂಡಿಯಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಇಲ್ಲ. ದೇಶ ಅಂದ್ರೆ ಎಲ್ಲಾ ಜಾಗ ತರ. ಬೆಡ್ರೂಮ್ಲಿ, ಆಫೀಸ್ ರೂಮ್ಲಿ, ಸ್ಕೂಲ್ಲಿ, ಕ್ಲಾಸ್ ರೂಮ್ಲಿ, ದೇವ್ರ ಮನೆಯಲ್ಲಿ ಎಲ್ಲಿದ್ರನು ಹೇಳ್ಬಹುದು. ಭಗವನ್ ನಾಮಕ ನಿಯಮ ಎಲ್ಲ, ಜಪಕ ನಿಯಮ ಇದೆ. ಅರ್ಥ ಆಯ್ತಾ? ಡಿಫರೆನ್ಸ್ ಏನು ತಿಳಿತೀಯಾ? ಜಪ ಅಂದ್ರೆ ಗಾಯತ್ರಿ ಜಪ, ಕೃಷ್ಣ ಜಪ, ಅದು ಮಡಿಯಾಗಿದ್ದು ಉಪವಾಸದಿಂದ ಮಾಡಬಹುದು. ಪಾರಾಯಣ ಅಂದ್ರೆ ಏನು? ಬೇರೆ, ಪಾರಾಯಣ ಬೇಡ. ಪಾರಾಯಣ ನಮ್ಮ ಮಧ್ವನಾಮ ಪಾರಾಯಣ ಮಾಡ್ತಾನೆ, ಲಕ್ಷ್ಮೀ ಶೋಭಾನ ಮಾಡ್ತಾನೆ, ಇದು ಹೇಗೆ ಮಾಡಬಹುದು? ಮಿಡ್ ನೈಟ್ ಮಾಡಬಹುದು ಆಕ್ಚುಲ. ಆದರೆ ಆಸಿ ಎಲ್ಲ ಮುಟ್ಟಿಂಡು ಅಲ್ಲಿ ಮಾಡೋದಿಲ್ಲ. ಒಂದು ಮಿನಿಮಮ್ ಮಡಿ, ಅದಕ್ಕೋಸ್ಕರ ಉಪವಾಸ ಇರುಕುಂಬ ನಿಯಮ ಇಲ್ಲ. ರಾತ್ರಿ ಟಿಫನ್ ಆಗಿಡ್ತು, ನಂಗೆ ನಿದ್ದೆ ಬರಲ್ಲ, ನಾ ಕೂತ್ರು ಮಧ್ವನಾಮ ಹೇಳ್ತಾ ಇದ್ದಾನೆ, ಹೇಳ್ಬಹುದು. ಹಾಲಿಯೋ ರೂಮ್ಲಿಯೋ ಕೂತ್ರು ಹೇಳ್ತಾ ಇರ್ಬೋದು. ಪಾರಾಯಣ ಯು ಕ್ಯಾನ್ ಡೂ ಎನಿ ಟೈಮ್, ದಟ್ಸ್ ಫೈನ್. ಆದರೆ ಅದಕ್ಕಂತ ಒಂದು ಲಿಮಿಟೇಷನ್ ಇದೆ. ನಾಸಿಯಲ್ಲಿ ಕೂತ್ಕೊಂಡು ಹೊದ್ದಿಂಡು ಮಲಿಕಿಂಡೆ ಇಲ್ಲ. ಬಟ್ ದೇವರ ನಾಮ, ರಾಮನಾಮ, ಕೃಷ್ಣನಾಮವನ್ನ ಬೈ ವಾಕ್ ಚಪ್ಪಲಿ ಹಾಕಿ ನಡೀತಾ ಇದ್ದಾನೆ, ಓಕೆ ಹೇಳ್ಬಹುದು. ಸರಿಯಾ? ಬಸ್ಲಿ ಕೂತು ಓದ್ತಾ ಇದ್ದೇವು, ಪ್ರಯಾಣ ಮಾಡ್ತಾ ಇದ್ದೇವು, ಹೇಳ್ಬಹುದು. ಆಸೆಯಲ್ಲಿ ಮಲಿಕಿಂದೇವು, ಹೇಳ್ಬಹುದು. ಸರಿಯಾ? ಇದು ಭಗವನ್ನಾಮ ಸಂಕೀರ್ತನದ ಮಹಿಮೆ. ಸೊ ಯಾವಾಗ ಹೇಳ್ಬೇಕು, ಯಾರು ಹೇಳ್ಬೇಕು, ಎಲ್ಲಿ ಹೇಳ್ಬೇಕು ತಿಳ್ಕೊಂಡ್ರ? ಯಾವ ರೀತಿಯಲ್ಲಿ ಹೇಳ್ಬೇಕು? ಬೇರೆ ಬೇರೆ ಸ್ಟೇಜ್ ಹೇಳಿದ್ದಾನೆ. ನಾ ಹೇಳಿದೆ ಫಸ್ಟ್ ಏನದು, ಜಸ್ಟ್ ಅಟೆಂಡೆನ್ಸ್. ಎಕ್ಸಾಮ್ ಹಾಲಿ ಓದ ಮಾತ್ರ ಅಂತ ಹೇಳಿದೇವಲ್ಲ, ಅದಕ್ಕೆ ಏನ್ ಹೇಳಿದ್ದೆ? ದೇವ್ರು ನಾವು ಹೇಳ್ತೇವೆ, ಬಾಯಿ ಮಟ್ಟು ಹೇಳ್ತಾ ಇದೆ, ಚಿಂತನೆ ಏನೇನೋ ಮಾಡ್ತಾ ಇದೆ, ಕೈ ಏನೋ ಕೆಲಸ ಮಾಡ್ತಾ ಇದೆ, ಕಾಲಲ್ಲಿಯೇ ಹೋಗುತ್ತಾ ಇದೆ. ಹಿಂಗೆಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡಬಹುದು. ಕರೆಕ್ಟಾ? ಒಬ್ರು ವಾಕಿಂಗ್ ಗೊತ್ತಾದ್ರಿ, ಬಾಯಿ ಮಟ್ರು ದೇವ ರಾಮ ಜಪ ಇರತ್ತೆ, ಕಣ್ಣು ರೋಡ್ ನೋಡ್ತಾ ಇದೆ, ಕೈ ಏನ್ ಮಾಡ್ತಾ ಇದ್ರಿ? ಕೈಯಿಂದ ಎಕ್ಸರ್ಸೈಸ್ ಮಾಡ್ತಾವೆ ಇದ್ರಿ, ಕಾಲದ ನಡೀತಾ ಇದ್ರಿ, ಮನಸ್ಸು ಬೇರೆದೋ ಯೋಚನೆ ಮಾಡ್ತಾ ಇದೆ. ಇಲ್ಲಿಂದ ನಾವ್ ಹಿಂಗೆ ನೋಡ್ರಿ, ಇಲ್ಲಿಂದ ನಾಳೆ ಅಲ್ಲಿ ಹೋಗ್ತೇವೆ, ಹಂಗೆ ಹೋದ ಹಾರ್ಬಹುದು, ನಾಳೆ ಫ್ಲೈಟ್ ಹೋಗ್ಬೋದು, ನಾಳೆ ಇಲ್ಲಿ ಟೂರ್ ಹೋಗ್ಬೋದು, ಎಲ್ಲ ಹೇಳ್ತಾ ಇದ್ದೀವಿ. ಹಾಲಿಡೇ ಬರ್ತಾ ಇದೆ, ಅಲ್ಲಿ ಐಸ್ ಕ್ರೀಮ್ ತಿನ್ಬಹುದು, ಈ ಥೀಮ್ ಪಾರ್ಕ್ ಹೋಗ್ಬೋದು, ಏನ್ ಥಿಂಕ್ ಮಾಡ್ತಾ ಇದ್ರಿ, ಮಲ್ಟಿ ಟಾಸ್ಕಿಂಗ್. ಆದರೆ ಆ ದೇವರ ನಾಮ ಕೂಡ ಪುಣ್ಯ ಇದೆ. ಹೆಂಗೆ? ಅದಕ್ಕೊಂದು ಉದಾಹರಣೆ ಹೇಳಿದ್ದಾರೆ. ಇದು ಅಗ್ನಿಯ ಗುಣದಂತೆ ಅಂತ. ಅಗ್ನಿಲಿ ಕಟ್ಟಿ ಹಾಕಿರನು ಭಸ್ಮ ಮಾಡುತ್ತೆ, ಒಂದು ವಸ್ತ್ರ ಹಾಕ್ತಿರಿ ಅದನ್ನು ಭಸ್ಮ ಮಾಡುತ್ತೆ. ಅಗ್ನಿ ಹೆಂಗೆ ಎಲ್ಲಾ ಪದಾರ್ಥಗಳನ್ನ ಭಸ್ಮ ಮಾಡುತ್ತೆಯೋ, ಭಗವನ್ ನಾಮ
ಅದು ಹೇಳಿದ ಮಾತ್ರದಿಂದಲೇ ಕೂಡ ಪಾಪಗಳನ್ನ ಪರಿಹಾರ ಮಾಡುತ್ತೆ. ಅದಕ್ಕೆ ಒಂದು ಪುಣ್ಯ ಇದೆ. ಆದ್ರೆ ಮತ್ತವೆಲ್ಲ ಏನ್ ಹೇಳ್ಬಿಟ್ರು ಅಂದ್ರೆ ಈ ತಾರತಮ್ಯನ ಹೇಳಲಿಲ್ಲ. ಅದು ನಮ್ಮ ಆಚಾರ್ಯರು ಹೇಳ್ತಾರೆ. ವಿಶೇಷವಾಗಿ ಭಗವನ್ನಾಮ ಸಂಕೀರ್ತನೆ ಹೇಳ್ತೀರಿ, ಆದರೆ ರೂಪನ ಚಿಂತನೆ ಮಾಡ್ತಾ, ಧ್ಯಾನ ಮಾಡ್ತಾ, ಅರ್ಥವನ್ನು ಚಿಂತನೆ ಮಾಡ್ತಾ, ಬಿಂಬರೂಪಿ ಐಕ್ಯಮತ್ವವನ್ನು ಮಾಡ್ತಾ ಮಾಡಿದರೆ ಆ ತಾರತಮ್ಯ ಇದೆಲ್ಲ. ಸೊ ಅದಕ್ಕೆ ತಕ್ಕಂತೆ ಫಲ ಇದೆ. ದರ್ ಇಸ್ ಎ ಡಿಫರೆನ್ಸ್ ಅಮಾಂಗ್ ಈಚ್ ಅಂಡ್ ಎವರಿ ಲೆವೆಲ್ ಆಫ್ ಭಗವನ್ನಾಮ ಸಂಕೀರ್ತನ. ಅದೇ ಇದೆ. ಇನ್ನೊಂದು ಹೇಳಿಬಿಟ್ರು, ಭಾಗವತೆಲ್ಲ ಹೇಳುತ್ತೆ ಭಗವಂತನ ಭಕ್ತಿ ಮಾಡೋದ್ರಲ್ಲಿ ಬೇರೆ ಬೇರೆ ರೀತಿ ಇದೆ. ದ್ವೇಷದಿಂದ ಭಕ್ತಿ, ಬೈತಾವೇ ಇರೋದು. ಶಿಶುಪಾಲ ಕೃಷ್ಣನ 100 ಸಾರಿ ಬೈದಂತೆ. ಕೃಷ್ಣ ಹೇಳಿದ 100 ಸಾರಿ ನಿನ್ನ ಬೈಲಕ್ ಬಿಡಬೇಕು, ಅವನು ಬಿಡಲಾರ. ಕೌಂಟ್ ಮಾಡ್ತಾ ಇದ್ದ 1 2 3 ಅಂತ. ಇವ್ ಬೈತಾ ಇದ್ದ, ನೀ ಮಾಡಿಕೋತೇಳಿ ಇನ್ನು ಮಾಡ್ತಾ ಇದ್ದ. 100 ಆಯುಧವನ್ನು ಪ್ರಯೋಗ ಮಾಡಿದ, ಚಕ್ರ ಆಯುಧ ಕೊಂದಿತ್ತು. ಶಿಶುಪಾಲ ಸದ್ಗತಿಯನ್ನು ಪಡೆದ ಅಂತಿದೆ. ಬೈದವನಿಗೆ ದೇವರು ವರ ಕೊಟ್ಟ. ದೇವರು ಬೈದರಡು ಒಂದು ಭಕ್ತಿ ಅಂದ್ರು. ಏನು? ದೇವರನ್ನ ಬೈಯೋದು ಒಂದು ಭಕ್ತಿ. ಹಂಗಂದ್ರೆ ಯಾಕೆ ದೇವ್ರನ್ನ ಬೈಕುಡ್ದು ನನ್ ಮತ್ತೆ ಕೋಪ ದೇವ್ರನ್ನ ಬೈಯಾರು, ಅದೇ ಹಂಗ ಬೈಕುಡ್ದು ಅಂತ ಯಾಕೆ ಹೇಳ್ತಾರೆ? ಸೊ ಬೈಯಾದೊಂದ ಒಂದು ಭಕ್ತಿ ಹಂಗಂತ ಕೇಳಿದರೆ, ದೇವರನ್ನ ದ್ವೇಷ ಮಾಡೋದ್ರಿಂದ ಕಂಸ ಬೈತಾವೇ ಇದ್ದ. ಹಿರಣ್ಯಕಶಿಪುನು ಸದ್ಗತಿ ಕೊಟ್ಟ ಅಂತಿದೆ. ಕಂಸನೇ ಹಿರಣ್ಯಕಶಿಪು ಸದ್ಗತಿ ಕೊಟ್ಟ ಅಂದ್ರೆ ಆಚಾರ್ಯರಿಲ್ಲ. ಯಾತಕ್ಕೆ? ಹಿರಣ್ಯಕಶಿಪು ಸದ್ಗತಿ ಇಲ್ಲ, ಒಳಗಿರುವಂತ ಸಜ್ಜೀವಿಗೆ. ಯಾರು? ಆ ದ್ವಾರಪಾಲಕ. ದ್ವಾರಪಾಲಕ ಇದ್ದಾನೆ. ಹಾಗೆ ಹಿರಣ್ಯಕಶಿಪು ಒಬ್ಬ ರಾಕ್ಷಸ, ಅವನಿಯೇ ಇಲ್ಲ. ಆಗ ದೇವರನ್ನ ದ್ವೇಷದಿಂದ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ದೇವರನ್ನ ಬೊಯ್ಯೋದ್ರಿಂದ ಭಕ್ತಿ ಭಾಗವತ ಹೇಳತ್ತೆ ಹಂಗಂತ ಕೇಳಿದರೆ, ರಾಮ ನೀ ಎಷ್ಟು ದೊಡ್ಡವ, ನಿಂಗೆ ಕಣ್ಣಿದೆಯಾ ಅಂತ ಕೇಳ್ತೇವೆ ದೇವರದಲ್ಲಿ. ನೀ ಎಷ್ಟು ಮಂದಿ ರಕ್ಷಣೆ ಮಾಡಿದ್ದೀಪ, ನನ್ನ ಕೊಂಚ ಕಣ್ಣಂತ ನೋಡು ಕೊಡುದ ನಾವು ಕೇಳ್ತೇವಲ್ಲ, ದೇವರನ್ನ ಬೊಯ್ತೇವಲ್ಲ. ಆ ಬೊಯ್ಯಾವಳೆ ದೇವರ ಗುಣನ ಹೇಳ್ತಾ ಇರುತ್ತೆ, ದೇವರ ಚಿಂತನೆ ಬಂತಲ್ಲ. ಆ ರೀತಿಯಲ್ಲಿ ದೇವರನ್ನ ಬೊಯ್ಯಾದಂದ್ರೆ ಹಂಗೆ ಇಲ್ಲ. ಗೊತ್ತಾಯ್ತಾ? ಒಂದು ಡೌಟ್. ಹಾ, ಇವಾಗ ಯಾಕೆ ಬಂದು ನಮ್ಮ ಆಚಾರ್ಯರ ಮಟ್ಟ ಯಾಕೆ ತಾರತಮ್ಯ ಎಂಬ ಒಂದು ಇದನ್ನ ಫಾಲೋ ಮಾಡ್ತಾರೆ? ತಾರತಮ್ಯ ಎಂಬ ಒಂದು ಆ ಒಂದು ರೂಲ್ ನ ಯಾಕೆ ಫಾಲೋ ಮಾಡ್ತಾರೆ? ಯಾಕೆ ಮಿಚ್ಚ ಇವ್ರಲ್ಲ ಯಾಕೆ ಫಾಲೋ ಮಾಡ್ಲಾರ ಅಂತಾರೆ ಅದನ್ನ? ಅವರುಗಳಿಗೆ ಅತ್ತನ ಸತ್ಯವಾದ ಮಾತು ಹೇಳಲಿಲ್ಲವಲ್ಲ. ಅದಕ್ಕೆ ತಾನೇ ಏಕವಿಂಶತಿ ಗುಭಾಷ್ಯಗಳ ಬೇರನ್ನು ತರಿದು 21 ಮತ ಇಂತು. ಆದ್ರೆ ಯಾರನ್ನೇ ವೇದದಲ್ಲಿ ಹೇಳಿದೆ ಸರಿಯಾದ ಮಾತನ್ನು ಹೇಳಲಿಲ್ಲ. ನೋ ಒನ್ ಬ್ರಾಟ್ ಔಟ್ ದ ಆಕ್ಚುಯಲ್ ಫ್ಯಾಕ್ಟ್ ಆಫ್ ವೇದಗಳು, ಉಪನಿಷತ್ತುಗಳು. ದ 22nd ಮತ ಇದು ನಮ್ಮ ಆಚಾರ್ಯರ ಮತ. ಮಧ್ವ ಮತವೇ ಮತವು, ಸಕಲ ಶ್ರುತಿ ಸಮ್ಮತವು, ಮಧ್ವರಾಯರ ಧ್ಯಾನ ಅಮೃತಾಪಾನ ಅಂತೆ ಸಿದ್ಧಸ್ತು ಸಿದ್ಧಾಂತ ವಾದಿರಾಜರು ಹೇಳ್ತಾರೆ. ಅಂತೆ ಏನು ಸಿದ್ಧಾಂತದಲ್ಲಿ ಅಂತ ಅಂದ್ರೆ ಎಂಡ್. ಹಂಗಂದ್ರೆ ಇದಕ್ಕೆ ಆಮೇಲೆ ಇನ್ನೊಂದು ಸಿದ್ಧಾಂತ ಬರ್ಲಿಲ್ಲ. 23rd ಮತ ಬರ್ಲಿಲ್ಲ. ಇಸ್ಕಾನ್ ಬಾ ಅದು ಏನು ಹಂಗಂದ್ರೆ ಅದು ಬಂದು ಏನದು ಕಸ್ಟಮೈಸ್ಡ್ ಮಧ್ವ ಮತ. ಅವು ಮಧ್ವ ಮತವೇ ತಕೊಂಡ್ರು. ಮಧ್ವ ಮತ ಪರಂಪರೆಯಲ್ಲಿ ಬಂದ ಒಂದು ನಮ್ಮ ಪರಂಪರೆಯಲ್ಲಿ ನಮ್ಮ ಆಚಾರ್ಯರು ಅಲ್ಲಿ ಒಯ್ದಾರೆ ಬೆಂಗಾಲ್ ಪ್ರಾಂತ್ಯಕ್ಕೆಲ್ಲ. ಯಾರು? ರಾಜೇಂದ್ರ ತೀರ್ಥರಲ್ಲಿ ಹೋದ್ರು. ರಾಜೇಂದ್ರ ತೀರ್ಥರು, ಜಯಧ್ವಜ ತೀರ್ಥರು ಅವರೇ ತನ ರಾಜೇಂದ್ರ ತೀರ್ಥ ಪೂರ್ವಾದಿ ಮಠದನ ವ್ಯಾಸರಾಜ ಮಠ ಅವೆಲ್ಲ ಬೆಂಗಾಲ್ ವೆಸ್ಟ್ ಪ್ರಾಂತ್ಯದಲ್ಲಿ ಇದ್ರು. ಆಗ ಅವರೆಲ್ಲ ನಮ್ಮ ಸಿದ್ಧಾಂತ ತಕೊಂಡ್ರು. ಆದರೆ ಕೊಂಚ ಡಿವಿಯೇಟ್ ಮಾಡಿ ನೋಟ್ರು. ಏನು ಡಿವಿಯೇಷನ್ ಏನಂದ್ರೆ, ಕೃಷ್ಣ ಒಬ್ಬನೇ ದೊಡ್ಡವ. ಅವ್ರೇನು? ಕೃಷ್ಣ ರಾಮ ನರಸಿಂಹದೇವರೆಲ್ಲ ಕೊಂಚ ಚಿಕ್ಕವರು. ರೂಪಕ ಭೇದ ದೇವರ ರೂಪಕ್ಕೆ ಭೇದ ಇಲ್ಲ. ಅದು ನಮ್ಮ ಆಚಾರ್ಯರ ಸಿದ್ಧಾಂತ. ಸರಿಯಾ? ಅಂತ ಮಾರಿ ಅವ್ರವ್ರು ಎಲ್ಲನೇ ಕೃಷ್ಣ ಅಂತ ಹೇಳಿಡೋರು. ಏನ್ ಹೇಳಾರು? ಎಲ್ಲ ದೇವರ ರೂಪ ಕಥೆಯನ್ನ ಕೃಷ್ಣ ಅಂತ ಹೇಳಿದ್ದಾನೆ ಅವ್ರು ಹೇಳಾರು ದೇವರನ್ನ. ಕರೆಕ್ಟೇ. ಆದ್ರೆ ಎಲ್ಲನೇ ಕೃಷ್ಣ ಅಂತ ಅವ್ರ ರೀತಿ ಇಲ್ಲ. ಅವ್ರ ನರಸಿಂಹ ಕಥೆ ಕೃಷ್ಣ ಕೇಮ್ ಔಟ್ ಆಫ್ ದ ಪಿಲ್ಲರ್ ಅಂತ ಹೇಳ್ತಾರೆ. ಅವ್ರಿಗೆ ನರಸಿಂಹ ಅಂತ ಮಾರಿ. ಸೊ ಅದು ಒಂದು. ಇನ್ನೊಂದು ಏನು ಅಂದ್ರೆ, ಆಚಾರ್ಯರು ಹೇಳಿದ ಈ ಒಂದು ವಿಷಯ ಈಗ ಹೆಂಗಂದ್ರೆ, ದೇವ್ರ ನಾ ಮೇಲೆ ಇಡ್ರಿ, ಬಟ್ ನೀವ್ ಏನು ಮಾಡ್ಬೇಕಂಬೋದಿಲ್ಲ. ಸ್ನಾನವೇ ಬೇಡ, ವರ್ಷಕ್ಕೆ ಒಂದ್ಸಾರಿ ಸ್ನಾನ ಮಾಡಿ ಸಾಕು. ಏಕಾದಶಿ ಇತ್ಯಾದಿಗಳು ಮಾಡಬೇಡ, ಸಂಧ್ಯಾವಂದನ ಏನು ಮಾಡಬೇಕಂಬೋದಿಲ್ಲ. ದೇವ್ರ ನಾಮ ಹೇಳಿದರೆ ಸಾಕು. ಇದು ಒಂದು ಜನಗಳು, ಅದನ್ನು ತಪ್ಪು. ಅದು ಆ ಚೈತನ್ಯ ಮಹಾಪ್ರಭು ಅವರು ಹೇಳಿ ಆಚಾರ ವಿಚಾರ ಅಂತ ಎರಡಿದೆ.
ಆಚಾರ ಇದ್ದರ ತಾನೆ ವಿಚಾರ ವಿಚಾರ ಅಂದ್ರೆ ಜ್ಞಾನ, ಆಚಾರ ಅಂದ್ರೆ ನಾವು ಮಾಡುವಂತಹ ಕರ್ಮ ಅನುಷ್ಠಾನಗಳು. ಎರಡು ಎರಡು ಕಣ್ಣಂಗ ನಾ ಪುಸ್ತಕವಾ ಓದ್ತಾನೆ ಆದ್ರೆ ಸ್ನಾನ ಮಾಡ್ಲಾರ, ನಾಮ ಹಾಕಿಲ್ಲಾರ, ದೇವ್ರ ಪೂಜೆ ಸಂಧ್ಯಾವನ ಮಾಡ್ಲಾರ, ಏನು ಮಡಿಯೇ ಇಲ್ಲ, ಎಂಜುಲು ಮೊಸರೇ ಇಲ್ಲ, ಈ ಕೈಲಿ ಮುಟ್ಟೋದು ಈ ಕೈಲಿ ತಿಂಬೋದು ಎಲ್ಲ ಮಾಡೋದು, ಅದು ದೇವ್ರ ಬುಕ್. ವಿಚಾರ ಮಾತ್ರ ಪ್ರವಚನ ಕೇಳ್ತಾ ಇರ್ಬೇಕು. ಸಿದ್ಧಿ ಆಗಾದ್ರೆ ಇಲ್ಲ. ಇನ್ನೊಬ್ರು ಹೇಳಿರು ಮಡಿ, ಭಯಂಕರ ಮಡಿ, ನೂಲು ತಾಕು ಕುಡುದು, ಇನ್ನೊಬ್ರು ಶ್ವಾಸ ಕೂಡ ನಮ್ಮ ಮೇಲೆ ಪಡ್ಕುಡುದು, ಆದ್ರೆ ಏನು ಪ್ರವಚನವೇ ಇಲ್ಲ. ಮಡಿಗೆ ನೀರು ಸುರ್ಕೊಂಬೋದು, ಮಡಿಲಿ ಬಂದು ಊಟ ಮಾಡೋದು ಅಷ್ಟೇ. ದೇವ್ರ ಚರಿತ್ರೆ ಕೇಳೋದು ಓದೋದು ಏನಿಲ್ಲ, ಅದನ್ನು ಪ್ರಯೋಜನ ಇಲ್ಲ. ಹಂಗಂದ್ರೆ ಇದು ಮಡಿ ಎರಡು ಮಾತ್ರ ಮಾಡಿ ದೇವ್ರ ವಿಷಯ ತಿಳಿಯದೇ ಇದ್ದರೆ ಇಲ್ಲ. ಆಚಾರ ಇದೆ, ವಿಚಾರ ಇಲ್ಲ. ವಿಚಾರ ಅಂದ್ರೆ ದೇವ್ರ ವಿಷಯ ಎಲ್ಲ ತಿಳಿತೇವು, ಕಥೆ ಕೇಳ್ತೇವು, ಓದುತ್ತೇವು ಎಲ್ಲ, ಆದ್ರೆ ಆಚಾರ ಇಲ್ಲ. ಎಂಜುಲಿಲ್ಲ, ಬಾಯಿಲಿ ಎಂಜುಲು ಮಾಡ್ತೇವೆ, ಅದು ಮೊಸರ ಇಲ್ಲ. ಆಚಾರ ಸ್ನಾನ ಇಲ್ಲ, ಸಂಧ್ಯಾವಂದನ ಇಲ್ಲ, ದೇವ್ರ ಪೂಜೆ ಇಲ್ಲ, ದೊಡ್ಡವ ನಮಸ್ಕಾರ ಇಲ್ಲ, ಪಿತೃಕಾರ್ಯ ಎಲ್ಲ ಬಿಟ್ಟುಟ್ರು ಇಲ್ಲ. ಎರಡಿರಬೇಕು. ಅದರಿಂದ ಆಚಾರ್ಯರು ಆಚಾರದ ಬಗ್ಗೆ ಗ್ರಂಥಗಳಿದೆ, ವಿಚಾರದ ಬಗ್ಗೆ ಗ್ರಂಥಗಳಿದೆ. ಸದಾಚಾರ ಸ್ಮೃತಿ ಆಚಾರ ಗ್ರಂಥ, ತಂತ್ರಸಾರ ಸಂಗ್ರಹ ಆಚಾರ ಗ್ರಂಥ, ಕೃಷ್ಣಾಮೃತ ಮಹಾರ್ಣವ ಆಚಾರ ಗ್ರಂಥ. ಏನು ಗೋಪಿಚಂದನ ಹೆಂಗ ಹಾಕಿಬೇಕು, ದೇವ್ರ ಪೂಜೆ ಹೆಂಗ ಮಾಡಬೇಕು, ಸಂಧ್ಯಾವಂದನ ಇತ್ಯಾದಿಗಳು ಮಾಡಿದರೆ ಏನು ಪುಣ್ಯ, ಇದೆಲ್ಲ ಹೇಳ್ತಾ ಬರ್ತಾರೆ. ಸದಾಚಾರ ಸ್ಮೃತಿ ಹೆಂಗೆ ಹೇಳಬೇಕು, ಬೆಳಿಗ್ಗೆ ಹೆಂಗೆ ಸ್ನಾನ ಮಾಡಬೇಕು, ಹೆಂಗೆ ಜಪ ಮಾಡಬೇಕು, ಹೆಂಗೆ ಊಟ ಮಾಡಬೇಕು, ಹೆಂಗೆ ನಿದ್ದೆ ಮಾಡಬೇಕು, ಎಲ್ಲ ಆಚಾರ ವಿಷಯ. ಎರಡು ಕಣ್ಣುಗಳು. ಸೊ ದೇವ್ರ ನಾಮ ಸಂಕೀರ್ತನ ಹೇಳಿದರೆ ಬರೀ ದೇವ್ರ ನಾಮ ಹೇಳಿದರೆ ಮಾತ್ರ ಇಲ್ಲ. ಅದು ಯಾರಿಗೆ ಎಲ್ಲೆಣೆ ಬಿಡಬಹುದು? ಸ್ನಾನ ಸಂಧ್ಯಾವಂದನ ಬಿಡ್ಲಕ್ಕೆ ಒಬ್ಬರಿದ್ದಾರೆ. ಯಾರು ಅಂದ್ರೆ ಯಾರೊಬ್ಬರು ತನ್ನನ ಮರ್ತು, ಹೂ ಫರ್ಗೆಟ್ ಹಿಮ್ಸೆಲ್ಫ್. ಬಿಬ್ಬರು ದೇವರ ದರ್ಶನ ಆಗಿದೆ, ಆ ದೇವರನ್ನು ನೋಡ್ತಾವೇ ಇದ್ದಾರೆ, ಈ ಫರ್ಗೆಟ್ಸ್ ಅಬೌಟ್ ಹಿಮ್ಸೆಲ್ಫ್. ಹೊರಗೆ ನಡೆಯೋದ ಹಗಲು ರಾತ್ರಿ ತಿಲ್ಲ, ಎಲ್ಲಿದ್ದಾನಂತ ಗೊತ್ತಿಲ್ಲ ಅಂತವರಿಗೆ ಸ್ನಾನ ಸಂಧ್ಯಾವನ ಮಾಡಕ್ ಮುಡಿದ? ಅವ್ರು ತನ್ನವೇ ಮರ್ತೋಗಿದ್ದಾರೆ. ಡೇ ಆ ನೈಟ್ ತಿಲ್ಲದು, ಮನೇಲಿದ್ದೇವೋ ಹೊರಗಿದ್ದೇವೋ ಅಂತ ತಿಳಿದು ತನ್ನ ಮೈಯ ನಾ ಮನುಷ್ಯನ ದನ ಏನು ಎಲ್ಲ ಮರ್ತೋಗ್ಬಿಟ್ರು. ದೇವರು ಮಾತ್ರ ದರ್ಶನ ಮಾಡ್ತಾ ಇದ್ದಾರೆ. ಸಮಾಧಿ ಸ್ಥಿತಿ ಅದು. ಅಂತವರಿಗೆ ಈ ಎಕ್ಸೆಪ್ಷನ್ ಇದೆ. ಏನು ಅರ್ಥ ಆಯ್ತಾ? ಕ್ಲಿಯರಾ? ಸರಿ, ಇದು ಸಾಕು. ಇದು ಪಾಠ ಇಂಟ್ರೆಸ್ಟಿಂಗ್ ಆಗ್ತಾ ಎಲ್ಲ ಕಂಡ್ರ ವಿಷಯಗಳನ್ನ. ಸೊ ನೀವೆಲ್ಲ ಏನೋ ಎಕ್ಸಾಮ್ ಹಾಲ್ ಮಾತ್ರ ಓದ್ರಾ, ಇಲ್ಲ ಹೆಸರು ಮಾಟ ಬರೋದಕ್ಕೆ ಹೆಸರು ಪೇಪರ್ ಕೊಟ್ಟು ಬರ್ತೀರಾ, ಇಲ್ಲ ಓಪನ್ ಬುಕ್ ಇರೋದ್ರಲ್ಲಿ ಏನೋ ಒಂದೊಂದು ಲೈನ್ ಬರೀತೀರಾ, ಇಲ್ಲ ಫುಲ್ ಓಪನ್ ಬುಕ್ ಬರೀತೀರಾ? ಇದು ಕಲಿಯುಗ. ಇಲ್ಲ ಬೇಡ, ಕೃತಯುಗದಲ್ಲಿ ಸಿಲೆಬಸ್ ಪೂರ್ತಿಯ ಓದಿ ನೋಡ್ಲಾಂಗ ಬರೋದಕ್ಕೆ ಬರ್ತಾರಂತ ಕೃತಯುಗ ಓದ್ರ, ಅದನ್ನು ಹೋಗ್ಬೋದು. ಸರಿಯಾ? ಕೃತಯುಗ ಪುಣ್ಯ ಯುಗ, ಸ್ವರ್ಣ ಯುಗ, ವಜ್ರ ಯುಗ. ಸರಿಯಾ? ಆದರೆ ಕಲಿಯುಗದಲ್ಲಿ ಪುಣ್ಯ ಸಂಪಾದನೆ ಈಸಿ, ಓಪನ್ ಬುಕ್ ಎಕ್ಸಾಮ್. ಸರಿಯಾ? ಎಲ್ಲರೂ ನಾವು ಓಪನ್ ಬುಕ್ ಎಕ್ಸಾಮ್ ಸೆಂಟಮ್ ತಯಾಣ ಅಂತ ಪ್ರಾರ್ಥನೆ ಮಾಡ್ತಾ ಇತ್ತು ಪಾಠವನ್ನ ಹರಿವಾಯು ಗುರುಗಳ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಆಶೀರ್ವಾದ ಹೇಳ್ತಾ ಭಾರತೀಯ ರಮಣ ಮುಖ್ಯ ಪುರಾಣ ಅಂತರ್ಗತ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳಿ ಸಮರ್ಪಣೆ ಮಾಡ್ತೇವೆ. ಯಾವುದೋ ಕ್ವಶನ್ ಇದೆಯಮ್ಮ? ರೇ ಶ್ರೀನಿವಾಸ್, ಯಾರ್ಯಾರು ಬಂದಿದ್ರಿ? ಕೌಶಿಕ್, ವರುಣವಿ, ಅಂಜನಾ, ಶ್ವೇತಾ, ಅಂಬ್ರಿಣಿ, ಸಂಧ್ಯಾ, ರೇಣುಕಾ, ಓಕೆ, ಅಜಯ್ ಕೃಷ್ಣ, ವೈಭವ್ ಕೃಷ್ಣ, ಪೂರ್ಣಶ್ರೀ. ಸರಿ, ಪರವಾಗಿಲ್ಲ, ಒಳ್ಳೆ ಅಟೆಂಡೆನ್ಸ್ ಕೊಟ್ಟಿದ್ದೀರಿ, ತುಂಬಾ ಸಂತೋಷ ಆಯ್ತು. ಇದು ನೆಕ್ಸ್ಟ್ ವೀಕ್ ಯಾರೋ ಮಾತಾಡ್ತಾರ ಈ ಟಾಪಿಕ್ಲಿ, ಒಬ್ರೊಬ್ರು ಒಂದೊಂದು ವಿಷಯ ಹೇಳ್ತಾರ. ಈಸಿ ಆದಿ ಹರಿನಾಮ ಸಂಕೀರ್ತನ, ಇದೇ மாதிரி ಇಂಟ್ರೆಸ್ಟಿಂಗ್ ಟಾಪಿಕ್ ತಕೊಂಬೋಣ. ಏಕಾದಶಿ ಒಂದಿನ ತಕೊಂಬೋಣ, ತುಳಸಿ ಪೂಜೆ ಒಂದಿನ ತಕೊಂಬೋಣ. ಇಂಥ மாதிரி ವಿಷಯಗಳು ನಮ್ಮ ಸಿಲೆಬಸ್ ಇದೆ. ಓಕೆವಾ? ಇದೆಲ್ಲ ಕವರ್ ಮಾಡೋಣ. ನನಗೆ ಗೋ ಪೂಜೆ ಮಾತ್ರ ಒಂದಿನ ಮಾತಾಡ್ಕೋತಿದ್ದಾನೆ. ಗೋ ಬಗ್ಗೆ ಓನ್ಲಿ ಅಬೌಟ್ ಕೌ ಒಂದು ಕ್ಲಾಸ್. ಸರಿಯಾ? ಹೇಳ್ರಿಪ್ಪ. ನಾನು ಭಗವದ್ಗೀತನ್ ಮಾಡಿ ಓದ್ಬೇಕಂದ್ರೆ ಅದು ಬುಕ್ ಇದನ್ನ ರೆಫರ್ ಮಾಡ್ಬೋದು? ಭಗವದ್ಗೀತೆ ಹಾ, ನಮ್ಮ ಆಚಾರ್ಯರ ಸಿದ್ಧಾಂತ ಬೇಸ್ ಮಾಡಿ ಭಗವದ್ಗೀತೆಗಳು ಇದೆ. ಇಂಗ್ಲಿಷ್ ಇದಮ್ಮ. ಕನ್ನಡ ಬರಾವ್ರಿ, ಕನ್ನಡ ಬುಕ್, ಪ್ಲೆಂಟಿ ಆಫ್ ಬುಕ್ಸ್ ಇನ್ ಕನ್ನಡ. ಕಳಿಸ್ತಾನೆ, ಫೋಟೋ ತೆಗೆದು ಕಳಿಸ್ತಾನೆ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ.
ಶ್ರೀನಿವಾಸ. ಹರೇ ಶ್ರೀನಿವಾಸ ಗುರುಗಳೇ. ಹಾ ಆಚಾರ್ಯ. ಗುರುಗಳೇ, ಹೇಳಮ್ಮ. ಆ ವೈಭವ್ ಅಣ್ಣ ಅಂತಲಿ ಬಂದು ಶಿಬಿರ ರೆಕಾರ್ಡಿಂಗ್ಸ್ ಇದೆಯಾ ಅಂತ